ಬರೀ ಚಿಕಿತ್ಸೆ ಕೊಟ್ಟರೆ ಸಾಲದು. ಪೋಷಕರಿಗೆ, ನಾಗರಿಕರಿಗೆ, ಪ್ರತಿಯೊಬ್ಬರಿಗೂ ಸಾಮಾನ್ಯ ಕಾಯಿಲೆಗಳ ಬಗ್ಗೆ ಒಂದು ಅರಿವು ಮೂಡಿಸೋದಕ್ಕೆ ಇದೊಂದು ಪ್ರಯತ್ನ ಅಷ್ಟೇ. ಈ ವಿವೇಕ ಪೋಷಕರ ಕಾರ್ಯಾಗಾರ ಪ್ರತಿ 2ನೇ ಗುರುವಾರ ಈ ಕಾರ್ಯಕ್ರಮ ನಡ್ಕೊಂಡು ಬರುತ್ತೆ. ಈ ಜುಲೈ 27ನೇ ತಾರೀಕು ಒಂದು ವಿಶಿಷ್ಟವಾದ ದಿನ ಒಂದು ವೈದ್ಯಕೀಯ ಇತಿಹಾಸದಲ್ಲಿ. ಯಾಕೆಂದರೆ ಆ ದಿನ ದೇಶದಾದ್ಯಂತ ನ್ಯಾಷನಲ್ CPR ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. CPR ಅಂದ್ರೇನು? ಕಾರ್ಡಿಯೋ ಪಲ್ಮನರಿ ರೆಸಿಸಿಟೇಷನ್, ಜೀವ ರಕ್ಷಣೆಗೆ ಪ್ರಥಮ ಚಿಕಿತ್ಸೆ. ಸಿಂಪಲ್ ಭಾಷೆಗೆ ಹೇಳ್ಬೇಕು ಅಂದರೆ ಜೀವ ರಕ್ಷಣೆಗೆ ಪ್ರಥಮ ಚಿಕಿತ್ಸೆ. ನೀವು ನೋಡಿರ್ತೀರಿ, ಮನೆಗೆ ಆಟ ಆಡ್ತಿದ್ದ ಮಗು ಇದ್ದಕ್ಕಿದ್ದಂಗ್ಲ ತೊಟ್ಟಿಗೆ ಬಿದ್ದುಬಿಡುತ್ತೆ, ಎತ್ಕೊಂಬರ್ತೀರಿ, ಉಸಿರಾಡ್ತಿರಲ್ಲ, ಏನೂ ಇರಲ್ಲ. ಯಾರೋ ಒಬ್ರು ಹಿಂಗೇನೋ ವಲಯ ಬಂದು ಕುಂತಿರ್ತಾರೆ, ಬೆಂಕಿ ಎತ್ಕೊಂಡ್ಬಿಡುತ್ತೆ, ಮನುಷ್ಯ ಓಡೋಡೋಗ್ತಾ ಇರ್ತಾನೆ, ಅವ್ನು ಹೆಂಗೆ ಉಳಿಸ್ಬೇಕು? ಎಲ್ಲೋ ಬಸ್ಸಲ್ಲಿ ಎಲ್ಲೋ ಆಕ್ಸಿಡೆಂಟ್ ಆಗಿ ರಸ್ತೆಯಲ್ಲಿ ಜ್ಞಾನ ತಪ್ಪಿದ್ದಿರ್ತಾನೆ, ಆ ವ್ಯಕ್ತಿಗೆ ನಾವು ಮಾಡಬೇಕಾದ್ದೇನು? ಆ ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ. ಆ್ಯಂಬುಲೆನ್ಸ್ ಬರೋದಿರ್ತೈತೆ, ಕರ್ಕೊಂಡು ಹಾಸ್ಪಿಟ್ಲಿಗೆ ಬರೋದಿರುತ್ತೆ, ಆ ನಂತರದ್ದು ವಿಷಯಗಳು ಬೇರೆ. ನೀವೇ ಅದಕ್ಕೇನು ವೈದ್ಯರೇ ಆಗಿರಬೇಕು ಅಂತೇನಿಲ್ಲ, ಡಾಕ್ಟರ್ ಅಲ್ಲಿಗೆ ಬರೋಕ್ಕಾಗೋದಿಲ್ಲ ತಕ್ಷಣಕ್ಕೆ. ಆ ಸಂದರ್ಭದಲ್ಲಿ ನೀವು ಒಂದು ಸಣ್ಣ ಸಹಾಯ ಮಾಡಿ ಆ ವ್ಯಕ್ತಿ, ಜೀವ ಹೋಗ್ತಿರ್ತಕ್ಕಂಥ ವ್ಯಕ್ತಿಗೆ ಉಸಿರು ಕೊಡಲಿಕ್ಕೆ ಒಂದು ಸಾಧ್ಯತೆ ಇದೆ. ಎಲ್ಲರೂ ಇದ್ರ ಬಗ್ಗೆ ಅರಿವಿರಬೇಕು. ಸೊ ಇವತ್ತಿನ ವಿಷಯ CPR. ಈಗ ಡಾಕ್ಟರ್ ಗುರುಪ್ರಸಾದ್ ಸರ್ ಆಗ್ಲೇ ಹೇಳ್ದಂಗೆ CPR ಅಂತಂದ್ರೆ ಬಹಳ ಜನಕ್ಕೆ ಗೊತ್ತಿರಲ್ಲ. ಯಾಕೆಂದ್ರೆ CPR ಅನ್ನೋದು ಒಂದು ಇಂಗ್ಲಿಷ್ ವರ್ಡ್, ಕಾರ್ಡಿಯೋ ಪಲ್ಮನರಿ ರಿಸಿಸಿಟೇಷನ್ ಅಂತ ಹೇಳ್ತೀವಿ. ಸೊ ಕಾರ್ಡಿಯೋ ಪಲ್ಮನರಿ ರಿಸಿಸಿಟೇಷನ್ ಅಂತಂದ್ರೆ ಎಲ್ಲರಿಗೂ ಗಾಬರಿ, ಏನು ಹೇಳ್ತಾ ಇದಾರಲ್ಲಪ್ಪ ಡಾಕ್ಟ್ರು, ಬರೀ ಡಾಕ್ಟರ್ ಭಾಷೆಯಲ್ಲೇ ಮಾತಾಡ್ತಾರೆ, ನಮ್ಮ ಆಡು ಭಾಷೆಯಲ್ಲಿ ಮಾತಾಡ್ತಾ ಇಲ್ಲ ಇವರು, ನಮಗೇನಾರು ಅರ್ಥ ಆಗುತ್ತಾ ಅಂತ ಎಲ್ಲ ನಿಮ್ಮ ಭಾವನೆ ಇರಬಹುದು. ಸಿಂಪಲ್ ಅಂದರೆ ಕಾರ್ಡಿಯೋ ಪಲ್ಮನರಿ ರೆಸಿಸಿಟೇಷನ್ ಅಂತಂದರೆ, ಯಾರಾದ್ರೂ ವ್ಯಕ್ತಿ ಅವನಿಗೆ ಹೃದಯ ನಿಂತು ಹೋಯಿತು ಅಂತಂದರೆ ಆ ವ್ಯಕ್ತಿ ಏನಾಗ್ತಾನೆ, ಆ ವ್ಯಕ್ತಿ ಮೂರ್ಛೆ ತಪ್ಪಿ ಕೆಳಗಡೆ ಬೀಳ್ತಾನೆ. ಯಾಕೆಂತಂದರೆ ಹೃದಯ ಚೆನ್ನಾಗಿ ಕೆಲಸ ಮಾಡ್ತಿರೋದು ಬಹಳ ಮುಖ್ಯ. ಯಾಕೆಂದರೆ ಹೃದಯ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ, ಹೃದಯದ ಕೆಲಸ ಏನು, ಆ ರಕ್ತನ ಬೇರೆ ಬೇರೆ ಅಂಗಾಂಗಗಳಿಗೆ ತಗೊಂಡು ಹೋಗ್ತಕ್ಕಂಥ ಕಾರ್ಯ ಹೃದಯ ಮಾಡುತ್ತೆ. ಆ ಹೃದಯನೇ ನಿಲ್ತಾಗ ಏನಾಗುತ್ತೆ ಅಂತಂದರೆ ನಮ್ಮ ಬೇರೆ ಬೇರೆ ಅಂಗಾಂಗಗಳು, ಎಸ್ಪೆಷಲಿ ಬ್ರೈನಿಗೆ, ಕಿಡ್ನಿಗೆ, ಬೇರೆ ಬೇರೆ ಅಂಗಾಂಗಗಳಿಗೆ ಬ್ಲಡ್ ಸಪ್ಲೈ ಕಡಿಮೆ ಆದಾಗ ಏನಾಗುತ್ತೆ ಅಂತಂದರೆ, ಎಸ್ಪೆಷಲಿ ಬ್ರೈನಿಗೆ ಬ್ಲಡ್ ಸಪ್ಲೈ ಕಡಿಮೆ ಆದಾಗ ಏನಾಗುತ್ತೆ ಅಂತಂದರೆ ಅವನು ಎಚ್ಚರ ತಪ್ಪಿ ಬೀಳ್ತಾನೆ. ಇಂಥ ವ್ಯಕ್ತಿಗೆ ಸಾಮಾನ್ಯವಾಗಿ ಉಸಿರು ಆಡ್ತಿರಲ್ಲ, ಅವನಿಗೆ ಚಲನವಲನೆ ಇರಲ್ಲ. ಸೊ ಇದು ಸರ್ವೇ ಸಾಮಾನ್ಯ ಆಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಪೇಪರ್ನಲ್ಲಿ ನೋಡ್ತಿರ್ತೀರಿ, ಮೊನ್ನೆನೋ ಮಂಡ್ಯದಲ್ಲಿ ಒಂದು 15 ಜನ ಈ ಥರ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗಿ ತೀರ್ಕೊಂಡು ಹೋದ್ರು ಅಂತ ನಾವೆಲ್ಲ ಪೇಪರಲ್ಲಿ ನೋಡ್ತಾ ಇರ್ತೀವಿ. ಇದು ನಿಮ್ಮ ಅನುಭವನೂ ಆಗಿರ್ಬೋದು, ನಿಮ್ಮ ಅಕ್ಕಪಕ್ಕದ ಮನೆಯವರಾಗಿರ್ಬೋದು, ಅಥವಾ ನಿಮ್ಮ ಯಾರೋ ಸಂಬಂಧಿಕರಾಗಿರ್ಬೋದು. ಎಲ್ಲರೂ ಚೆನ್ನಾಗಿತ್ತು, ಇವಾಗಿನೂ ವಾಕ್ ಹೋಗಿದ್ರು, ಅಲ್ಲಿ ವಾಕ್ ಹೋಗ್ತಾ ಇರ್ಬೇಕಾರೆ ಅವರು ಕುಸಿದು ಬಿದ್ದುಬಿಟ್ರು. ಅವರು ಡಾಕ್ಟ್ರು ಎಲ್ಲರೂ ಅಲ್ಲಿ ಜನ ಏನು ಮಾಡಿದ್ರು ಅಂತಂದರೆ ಆಸ್ಪತ್ರೆ ಕರ್ಕೊಂಡು ಹೋದ್ರು. ಆಸ್ಪತ್ರೆ ಕರ್ಕೊಂಡು ಬಂದಾಗ ಏನಾಯಿತು, ಅವರು ಇಲ್ಲ, ಅವ್ರು ತೀರ್ಕೊಂಡು ಹೋಗಿದ್ದಾರೆ ಅಂತ ಡಿಕ್ಲೇರ್ ಮಾಡಿ. ಇದು ಸರ್ವಸಾಮಾನ್ಯ, ನಾವು ಎಲ್ಲರೂ ಕೇಳಿರ್ತೀವಿ, ನಮಗೆ ಅನುಭವಿಸಿರ್ತೀವಿ. ನಮ್ಮ ಸ್ನೇಹಿತರಿಗೆ, ನಮ್ಮ ಅಕ್ಕಪಕ್ಕ ಮನೆಯವರಿಗೆ, ನಮ್ಮ ಸಂಬಂಧಿಕರಿಗೆ ಈ ಥರ ಎಲ್ಲ ಆಗಿರೋದನ್ನ ನಾವು ನೋಡಿರ್ತೀವಿ. ಸೊ ಈ ಥರ ಆದಾಗ ನಾವು ಜನಸಾಮಾನ್ಯರು ಈ ಸಿಚುವೇಶನ್, ಇದನ್ನು ನಾವು ಹೇಗೆ ಈ ಕ್ಲಿಷ್ಟಕರವಾದ ಈ ಸಂಗತಿನ ನಾವು ಹೇಗೆ ನಿಭಾಯಿಸಬೇಕು ಅನ್ನೋದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ CPR ಅಂತಂದರೆ ಅದೇ ಕಾರ್ಡಿಯೋ ಪಲ್ಮನರಿ ರೆಸಿಸಿಟೇಷನ್. ಸೊ ಈಗ ನೋಡಿರ್ಬೋದು, ಈಗ ಈ ವ್ಯಕ್ತಿ ಈಗ ಎಕ್ಸಸೈಸ್ ಮಾಡ್ತಾ ಇದ್ದ, ಮನೆಯಲ್ಲೇ ಎಕ್ಸಸೈಸ್ ಮಾಡ್ತಾ ಇದ್ದ, ಮೆಟ್ಲಿಂದ ಹೋಗೋದು ಇಳಿಯೋದು ತುಂಬ ಜೋರಾಗಿ ಮಾಡ್ತಾ ಇದ್ದ. ಅವನು ಇದ್ದಕ್ಕಿದ್ದಂಕಲೇ ಎಚ್ಚರ ತಪ್ಪಿ ಬಿದ್ದುಬಿಟ್ಟಿದ್ದ. ಅವ್ರು ನೋಡ್ತಾ ಇದ್ದಾರೆ, ಅವ್ರ ಮನೆಯವ್ರು ನೋಡ್ತಾ ಇದ್ದಾರೆ, ಏನಪ್ಪ ಮಾಡೋದು, ಈ ಥರ ಬಿದ್ದುಬಿಟ್ಟಿದ್ದಾನೆ, ಅವನಿಗೆ ಎಚ್ಚರ ಇಲ್ಲ ಅಂತ. ಇನ್ನೊಬ್ಬ ವೃದ್ಧ, ಅವ್ರು ವಾಕಿಂಗ್ ಮಾಡ್ತಾ ಇದ್ರು ಪಾರ್ಕಲ್ಲಿ, ಆ ವಾಕಿಂಗ್ ಮಾಡ್ತಾ ಇರ್ಬೇಕಾರೆ ಬಿದ್ದುಬಿಟ್ರು. ಅವರಿಗೆ ಎಚ್ಚರ ಇಲ್ಲ, ಅವರಿಗೆ ಏನು ಚಲನವಲನೆ ಇಲ್ಲ, ಅವ್ರ ಉಸಿರಾಡ್ತಾನೂ ಇಲ್ಲ. ಇನ್ನೊಬ್ಬ ಮಹಿಳೆ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆಗಿದೆ, ಅವಳು ಸೈಕಲಲ್ಲಿ ಹೋಗ್ತಾ ಇದ್ಲು, ಯಾರೋ ಒಬ್ರು ಗಾಡಿ ಬಂದು ಹೊಡೆದ, ಅವ್ರು ಬಿದ್ದುಬಿಟ್ರು, ಅವರಿಗೆ ಎಚ್ಚರ ಇಲ್ಲ. ಸೊ ಈ ಸ್ಥಿತಿಯಲ್ಲಿ ನಾವೇನು ಮಾಡಬೇಕು? ಸೊ ಎಲ್ಲರಿಗೂ ಅದು ಒಂದು ವಿಚಾರ ಮಾಡ್ತಕ್ಕಂಥ ಸಂಗತಿ. ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ, ಎಲ್ಲರೂ ಆಕ್ಸಿಡೆಂಟ್ ಆದಾಗ ಎಲ್ಲರೂ ಏನು ಮಾಡ್ತಾರೆ, ಯಾರೋ ಎಚ್ಚರ ತಪ್ಪು ಬಿದ್ದಿದ್ದ ಅಂತಂದ್ರೆ ಎಲ್ಲರೂ ಫೋಟೋ ತಕ್ಕತ್ತಾರೆ. ಹೌದಾ? ಎಲ್ಲರೂ ಫೋಟೋ ತಕ್ಕತ್ತಾರೆ. ನೋಡಿ, ಅಲ್ಲಿ ಯಾರೋ ಒಬ್ಬನು ಬಿದ್ದುಬಿಟ್ಟಿದ್ದಾನೆ, ಸ್ಟೂಡೆಂಟ್ ಯಾರೋ ಬಿದ್ದುಬಿಟ್ಟಿದ್ದಾನೆ, ಅವನಿಗೆ ಎಚ್ಚರ ಇಲ್ಲ. ಅವನ ಫ್ರೆಂಡ್ಸೇ ಏನು ಮಾಡ್ತಾ ಇದ್ದಾರೆ ಅಂದರೆ ಫೋಟೋ ತೆಗಿತಾ ಇದ್ದಾರೆ. ಅವ್ನು ಬಿದ್ದಿರೋದು, ಅವ್ನು ಎಚ್ಚರ ತಪ್ಪಿರೋದು ಫೋಟೋ ತೆಗಿತಾ ಇದ್ದಾರೆ. ಇನ್ನಿಬ್ಬರು
ಪಾಪ ಅವಾಗಿನೂ ಆಕ್ಸಿಡೆಂಟ್ ಆಗಿದೆ. ಅವರಿಬ್ಬರು ಅವರು ಆ್ಯಕ್ಚುಲಿ ಬ್ರದರ್ ಆ್ಯಂಡ್ ಸಿಸ್ಟರ್ಸ್, ಅವರು ಅಣ್ಣ ತಂಗಿ ಒಂದು ಸ್ಕೂಟ್ರಲ್ಲಿ ಹೋಗ್ತಾ ಇದ್ದಾಗ, ಇದು ಪೇಪರ್ನಲ್ಲಿ ಬಂದಿರತಕ್ಕಂಥ ವಿಷಯ. ಇದು ಸ್ಕೂಟ್ರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಆಕ್ಸಿಡೆಂಟ್ ಆಯಿತು, ಬಿದ್ದುಬಿಟ್ಟಿದ್ದಾರೆ ಅವರಿಬ್ಬರಿಗೂ ಎಚ್ಚರ ಇಲ್ಲ ಅಂತ ಅನಿಸುತ್ತೆ. ಅದನ್ನ ನೋಡಿದರೆ ಜನ ಏನು ಮಾಡಿದ್ದಾರೆ, ಸುಮ್ಮನೆ ನಿಂತ್ಕೊಂಡಿದ್ದಾರೆ, ಏನು ಮಾಡ್ತಾ ಇಲ್ಲ, ಸುಮ್ಮನೆ ನಿಂತ್ಕೊಂಡಿದ್ದಾರೆ. ಯಾರೋ ಒಬ್ಬನು ಅದನ್ನು ಫೋಟೋನ ಹೊಡಿತಾ ಇದ್ದಾನೆ. ಸೊ ಈ ರೀತಿ ನಮ್ಮ ಭಾರತ ದೇಶದಲ್ಲಿ ಜಾಸ್ತಿ ಇದು ಈ ಥರ ನಡೀತಾ ಇದೆ. ಇವಳೊಬ್ಬರು ಶೆಫಾಲಿ ಜೆರಿವಾಲ್ ಅಂತ, ಇತ್ತೀಚೆಗಷ್ಟೇ ನೀವು ನೋಡಿರ್ಬೋದು, ನ್ಯೂಸಲ್ಲಿ ನೋಡಿರ್ಬೋದು. ಶಿ ಹ್ಯಾಸ್ ಡೈಡ್ ಬಿಕಾಸ್ ಆಫ್ ಎ ಸಡನ್ ಕಾರ್ಡಿಯಾಕ್ ಅರೆಸ್ಟ್. ಇನ್ನೂ ಅವಳಿಗೆ 32 ವರ್ಷ ವಯಸ್ಸು. ಅವರಿಗೆ 32 ವರ್ಷ, ಒಂದೆರಡು ಫಿಲ್ಮ್ನಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಶಿ ಇಸ್ ಎ ವೆರಿ ಗುಡ್ ಸಿಂಗರ್ ಆಲ್ಸೋ. ಆ್ಯಂಡ್ ಅವ್ರಿಗೇನಾಯಿತು ಅಂತಂದರೆ, ಅವ್ರಿಗೆ ಇದ್ದಕ್ಕಿದ್ದಂಕಲೇ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಅವ್ರು ತೀರ್ಕೊಂಡು ಹೋಗಿದ್ದಾರೆ. ಇವ್ರು ನಿಮಗೆಲ್ಲ ಗೊತ್ತಿರ್ಬೋದು, ಇವರು ಶೇನ್ ವಾರ್ನ್ ಯಾರಿಗೆ ಗೊತ್ತಿದ್ದಾರೆ? ಇವರು ವಿಶ್ವದ ಕ್ರಿಕೆಟರ್ಗಳಲ್ಲಿ ಅತ್ಯುನ್ನತ ಸ್ಥಾನದಲ್ಲಿರೋರು. ಶೇನ್ ವಾರ್ನ್ ಅವ್ರ ಸ್ಪಿನ್ನರ್, ಅವ್ರು ಲೆಗ್ ಸ್ಪಿನ್ನರ್. ಸೊ ಅವರು ಸಡನ್ ಕಾರ್ಡಿಯಾಕ್ ಅರೆಸ್ಟಿಂದ ಒಬ್ಬರು ಮರಣ ಹೊಂದಿರತಕ್ಕಂಥ ವ್ಯಕ್ತಿ. ಇನ್ನೊಬ್ಬ ವ್ಯಕ್ತಿ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪುನೀತ್ ರಾಜ್ಕುಮಾರ್. ಸೊ ನಾವೆಲ್ಲರೂ ಇಲ್ಲಿ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಅಂತ ಅನ್ಕೊಂತೀವಿ ಅಲ್ವಾ? ಸೊ ಪುನೀತ್ ರಾಜ್ಕುಮಾರ್ ಕನ್ನಡದವರಿಗೆ ಎಲ್ಲರಿಗೂ ಗೊತ್ತು. ಇಲ್ಲಿ ಎಷ್ಟೋ ಜನ ಪೋಷಕರು ಕೂತಿದ್ದಾರೆ. ಪುನೀತ್ ರಾಜ್ಕುಮಾರ್ ಅಂದರೆ ರಾಜ್ಕುಮಾರ್ ನೆಕ್ಸ್ಟ್ ಪುನೀತ್ ರಾಜ್ಕುಮಾರೇ ದೇವರು ತುಂಬ ಜನಕ್ಕೆ. ಸೊ ಅವರಿಗೆ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಯಿತು. ಆ ಸಡನ್ ಕಾರ್ಡಿಯಾಕ್ ಅರೆಸ್ಟಿಂದ ನಾವು ಅವರನ್ನು ಕಳ್ಕೊಂಡ್ವಿ. ಇವರೆಲ್ಲದನ್ನು ಕಳ್ಕೊಳ್ಲಿಕ್ಕೆ ಒಂದು ಮುಖ್ಯವಾದ ಕಾರಣ ಏನು ಅಂತಂದರೆ, ಅವರಿಗೆ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆದಾಗ, ಅಂದರೆ ಹೃದಯ ಬಡ್ಕೊಂಡು ನಿಂತು ಹೋದಾಗ ಅವರಿಗೆ ಸಹಾಯ ಮಾಡಲು ಅವ್ರ ಅಕ್ಕಪಕ್ಕದಲ್ಲಿರೋರು ಯಾರೂ ಬರಲಿಲ್ಲ, ಅಥವಾ ಅಕ್ಕಪಕ್ಕದಲ್ಲಿದ್ದವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅದೇ ಮೇನ್ ಪ್ರಾಬ್ಲಮ್. ಅಕ್ಕಪಕ್ಕದಲ್ಲಿದ್ದವರು ಈ ಕಾರ್ಡಿಯೋಪಲ್ಮನರಿ ರೆಸಿಸ್ಟೇಷನ್ ಅಂತ ಏನು ಹೇಳ್ತೀವಿ, ಆ ಸ್ಟೆಪ್ಸ್ನ ಅದನ್ನು ನಾವು ಅನುಸರಿಸಿ ಅವ್ರನ್ನ ನಂತರ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಅವರು ಬದುಕುಳಿಯ ಸಾಧ್ಯತೆ ಜಾಸ್ತಿ ಇತ್ತೇನೋ ಅಂತ ಅನಿಸ್ತದೆ. ಸೊ ಯಾರಾದರೂ ಒಬ್ಬರು ಕಾರ್ಡಿಯೋಪಲ್ಮನರಿ ರೆಸಿಸ್ಟೇಷನ್ ಗೊತ್ತಿರೋರು ಪುನೀತ್ ರಾಜ್ಕುಮಾರ್ ಪಕ್ಕ ಇದ್ದಿದ್ರೆ ಆ ಟೈಮಲ್ಲಿ, ಸೊ ಅವ್ರೇನಾರ CPR ಪುನೀತ್ ರಾಜ್ಕುಮಾರ್ ಅವ್ರಿಗೆ ಕೊಟ್ಟಿದ್ರೆ, ಸೊ ನಮಗೆ ಗೊತ್ತಿಲ್ಲ ಪುನೀತ್ ರಾಜ್ಕುಮಾರ್ ಉಳಿತಿದ್ರೇನೋ, ನಮ್ಮ ಜೊತೆ ಇರ್ತಿದ್ರೇನೋ. ಸೊ ಏನಾಗ್ತಾ ಇದೆ ಅಂದರೆ, ನಮ್ಮ ಭಾರತದ ಜನಸಂಖ್ಯೆಯಲ್ಲಿ ತುಂಬ ಕಡಿಮೆ ಜನಕ್ಕೆ 2%, ಓನ್ಲಿ 2% ಅವ್ರಿಗೆ ಮಾತ್ರ ಗೊತ್ತು CPR ಹೇಗೆ ಕೊಡಬೇಕು ಅನ್ನೋದು. 2% ಜನಕ್ಕೆ ಮಾತ್ರ ಗೊತ್ತು. ಆ 2% ಪ್ರಾಬಬಲಿ ನನಗನ್ನಿಸ್ದಂಗೆ ಡಾಕ್ಟರ್ಗಳು ಸೇರಿರ್ತಾರೆ, ಕೆಲವೊಂದು ಮೆಡಿಕಲ್ ಪರ್ಸನ್ಸ್, ಪ್ಯಾರಾಮೆಡಿಕಲ್ ಪರ್ಸನ್ಸ್ ಸೇರಿರ್ತಾರೆ. ಜನಸಾಮಾನ್ಯಕ್ಕೆ ಯಾವ ಥರ ಈ ಥರ CPR ಕೊಡಬೇಕು, ಈ ಥರ ಕಷ್ಟ ಬಂದಾಗ CPR ಕೊಡಬೇಕು, ಈ ಥರ ಕ್ಲಿಷ್ಟ ಸಂಗತಿಗಳು ಬಂದಾಗ CPR ಕೊಡಬೇಕು ಅನ್ನೋದು ಗೊತ್ತೇ ಇರಲ್ಲ. ಯಾರಾದ್ರೂ ಒಬ್ಬ ವ್ಯಕ್ತಿ ಈ ಹೃದಯ ಸ್ತಂಭನ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಬಿದ್ದಾಗ ಅವರ ಅಕ್ಕಪಕ್ಕದಲ್ಲಿ ಯಾರು ಇರ್ತಾರಲ್ಲ, ತಕ್ಷಣವೇ ಅವರಿಗೆ CPR ಕೊಟ್ಟರೆ ಆ ವ್ಯಕ್ತಿ ಬದುಕುಳಿಯುವ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಭಾರತದಲ್ಲಿ ಈ ಯಾರಾದ್ರೂ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆದಾಗ, ನಾನು ಹೇಳಿದೆ ಈಗ 3 ಜನಕ್ಕೆ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಯಿತು ಅಂತ, ಈ ಥರ ತುಂಬ ಜನಕ್ಕಾಗುತ್ತೆ. ಈಗ ಈ ಪ್ರಭಾವಿ ವ್ಯಕ್ತಿಗಳಿಗಾದಾಗ ಅದು ಪೇಪರಲ್ಲಿ ಬರುತ್ತೆ, ತುಂಬ ಜನಕ್ಕಾದಾಗ ಅದು ಪೇಪರ್ಗಳಲ್ಲಿ ಬರ್ತಾ ಇರಲ್ಲ, ಬಟ್ ಅಂಕಿಅಂಶಗಳು ಬರ್ತಿರುತ್ತೆ. ಅಂಕಿಅಂಶ ಪ್ರಕಾರ 95% ನಮ್ಮ ಭಾರತದಲ್ಲಿ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆದವರು ಬದುಕು ಉಳಿಯಲ್ಲ. ಯಾಕೆ ಅಂತಂದರೆ, ಅವರಿಗೆ ಅದೇನು ಪ್ರಥಮವಾಗಿ ಅವ್ರಿಗೇನು CPR ಸಿಗಬೇಕಲ್ಲ, ಅದು ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಬದುಕುಳಿಯೋ ಚಾನ್ಸಸ್ ಏನಿದೆಯಲ್ಲ, ಅದು ನಮ್ಮ ಭಾರತ ದೇಶದಲ್ಲಿ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆದವರಿಗೆ ಕಡಿಮೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದೆಲ್ಲ ಪೇಪರ್ ಕ್ಲಿಪ್ಪಿಂಗ್ಸ್ ನಾನು ತೋರಿಸ್ತಾ ಇದ್ದೀನಿ. ಯಾರ್ಯಾರಿಗೆ CPR ಸಿಕ್ಕಿದೆಯಲ್ಲ ಅವರೆಲ್ಲ ಬದುಕಿದ್ದಾರೆ, ಎಷ್ಟೋ ಜನ ಬದುಕಿದ್ದಾರೆ, ಅದನ್ನು ಪೇಪರ್ನಲ್ಲೆಲ್ಲ ಕೊಟ್ಟಿದ್ದಾರೆ. ಸೊ ಈ ನರ್ಸು ಅವಳು ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ, ತುಂಬ ಜನ ನರ್ಸಸ್ ಇದ್ದೀರಾ, ಸೊ ಈ ನರ್ಸು CPR ಕಲ್ತಿದ್ದಾಳೆ. ಸೊ ಶಿ ನೋಸ್ ಹೌ ಟು ಗಿವ್ CPR. ಸೊ ಅವಳಿಗೆ CPR ಗೊತ್ತಿತ್ತು. ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಯಾರೊಬ್ಬ ವ್ಯಕ್ತಿ ಈಗ ಅನ್ಕಾನ್ಷಿಯಸ್ ಆಗಿ ಬಿದ್ದುಬಿಟ್ಟಿದ್ದ, ಅವನಿಗೆ ಹೃದಯ ಸ್ತಂಭನ ಆಗಿದೆ ಅಂತ ತಿಳ್ಕೊಂಡು ಅವಳು ಅದನ್ನು ಪರಿಶೀಲಿಸಿ ಆ ವ್ಯಕ್ತಿಗೆ CPR ಕೊಟ್ಟಳು. ಎಲ್ಲಿವರೆಗೂ CPR ಕೊಟ್ಟರು? ಆ ವ್ಯಕ್ತಿ ಆಸ್ಪತ್ರೆಗೆ ಹೋಗೋವರೆಗೂ CPR ಕೊಟ್ಟರು. ಸೊ ಒಂದು ಒಳ್ಳೆ ಏನಾಯಿತು ಅಂತಂದರೆ, ಆ ವ್ಯಕ್ತಿ ಅವನಿಗೇನು ಕಾರ್ಡಿಯಾಕ್ ಅರೆಸ್ಟ್ ಆಗಿತ್ತಲ್ಲ, ಅವನು ಬದುಕುಳಿದ. ಇಲ್ಲಿ ನಮ್ಮ ಸಿಸ್ಟರ್ಸ್ ಎಷ್ಟೋ ಜನ ಕೂತಿದ್ದಾರೆ. ಎಷ್ಟು ಜನ ನೀವು CPR ಮಾಡೋದು ಗೊತ್ತಿದೆ? ಕೈ ಎತ್ರಿ. ವೆರಿ ಫ್ಯೂ. ನಮ್ಗೆ ಯಾವ ಸಿಸ್ಟರ್ಸ್ಗಳಿಗೂ, ಸ್ಟೂಡೆಂಟ್ ಸಿಸ್ಟರ್ಗೂ CPR ಕೊಡೋದು ಗೊತ್ತಿಲ್ಲ. ಓಕೆ, ಸೊ ಹೀರೋ ಹೆನ್ರಿ, ಸೊ ಇವನು 12 ವರ್ಷದ ಹುಡುಗ. ಅವನ ತಂದೆಗೆ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆದಾಗ ಅವನ ಸ್ಕೂಲಲ್ಲಿ ಕಲಿತ ಇದೊಂದೇನು CPR ಸ್ಕಿಲ್ಸ್ ಅಂತ ಏನಂತೀವಿ, ಸೊ ಸ್ಕಿಲ್ಸ್ ಅವನು ಸ್ಕೂಲಲ್ಲಿ ಕಲ್ತಿದ್ದಂತೆ, ಯಾರೋ ಒಬ್ರು ಕಲಿಸಿದ್ರಂತೆ ಅವ್ರಿಗೆ ಸ್ಕೂಲ್ನಲ್ಲಿ.
ಈ ಸ್ಕೂಲಲ್ಲಿ ಕಲ್ತಾಗ ಏನು ಮಾಡ್ದ ಅಂದರೆ ಅವ್ರ ತಂದೆಗೆ ಈ ಥರ ಕಾರ್ಡಿಯಾಕ್ ಅರೆಸ್ಟ್ ಆದಾಗ ಅವನು CPR ಕೊಟ್ಟು ಅವನ ತಂದೆಯ ಜೀವವನ್ನು ಉಳಿಸಿದ. ಸೊ ಕ್ರಿಕೆಟ್ ಫೀಲ್ಡಲ್ಲಿ ಎಷ್ಟೋ ಸಲ ನಾವು ನೋಡಿರ್ತೀವಿ, ಟಿವಿಯಲ್ಲೂ ನೋಡಿರ್ತೀವಿ, ಬ್ಯಾಡ್ಮಿಂಟನ್ ಆಡಿರ್ಬೋದು, ಟೆನ್ನಿಸ್ ಆಡ್ತಿರ್ಬೋದು, ಫುಟ್ಬಾಲ್ ಆಡ್ತಿರ್ಬೋದು, ಭಾಳ ಜನ ವ್ಯಕ್ತಿಗಳಿಗೆ ಈ ಥರ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಅದರಲ್ಲಿ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆದಾಗ ಎಷ್ಟೋ ಜನ CPR ಸಿಕ್ಬಿಟ್ಟು ಅವರು ಬದುಕುಳಿದಿರುವ ಉದಾಹರಣೆಗಳು ಭಾಳ ಇದ್ದಾವೆ. ಹಾಗಾದ್ರೆ ಏನಿದು CPR ಅಂದರೆ ಏನು ತಿಳ್ಕೊಳ್ಳೋಣ. ಏನು CPR ಅಂದರೆ ಏನು ಅಂತ ಹೇಳಿ. CPR ಅಂತಂದರೆ ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್. ಅಂದರೆ ಕಾರ್ಡಿಯೋ ಅಂತಂದರೆ ಹೃದಯ, ಪಲ್ಮನರಿ ಅಂತಂದರೆ ಶ್ವಾಸಕೋಶಗಳು, ರೆಸಿಸಿಟೇಷನ್ ಅಂತಂದರೆ ಅವು ಕೆಲಸ ಮಾಡ್ತಿರೋದಿಲ್ಲ, ಅದನ್ನು ಪುನಶ್ಚೇತನಗೊಳಿಸುವುದು. ಕಾರ್ಡಿಯೋ ಪಲ್ಮನರಿ ರೆಸಿಸಿಟೇಷನ್ ಅಂತಂದರೆ ಈಗ ನಮ್ದು ಹೃದಯ ಕೆಲಸ ಮಾಡ್ತಿರಲ್ಲ, ನಮ್ಮ ಲಂಗ್ಸ್ ಕೆಲಸ ಮಾಡ್ತಿರಲ್ಲ, ಅದನ್ನು ನಾವು ಕಾರ್ಯಗತವಾಗಿ ಮಾಡೋದು, ಅದೇ ಕಾರ್ಡಿಯೋ ಪಲ್ಮನರಿ ರೆಸಿಸಿಟೇಷನ್ ಅಂದರೆ. ಓಕೆ, ಅಂದರೆ ಹೃದಯ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸಾದಾಗ ಮಾಡುವ ತುರ್ತು ಜೀವರಕ್ಷಕ ವಿಧಾನ, ಅದೇ CPR. ಇದರಲ್ಲಿ ಮೇನ್ಲಿ 2 ಕಾಂಪೊನೆಂಟ್ಸ್ ಇರ್ತವೆ. ಇನ್ನೊಂದು ಕಾಂಪೊನೆಂಟ್ ಇದೆ, ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಮೇನ್ಲಿ 2 ಕಾಂಪೊನೆಂಟ್ಸ್. ಒಂದೇನು ಅಂತಂದರೆ, ಯಾವುದಾದ್ರೂ ವ್ಯಕ್ತಿಗೆ ಅವನು ಹೃದಯ ಸ್ತಂಭನ ಆದಾಗ ಅವನಿಗೆ ಹೃದಯ ಸ್ತಂಭನ ಆಗಿದೆ ಅಂತ ನಾವು ಕನ್ಫರ್ಮ್ ಮಾಡಿಕೊಂಡು ಮೊದಲನೇ ಕೆಲಸ ನಾವೇನು ಮಾಡಬೇಕಿತ್ತು ಅಂತಂದರೆ ಚೆಸ್ಟ್ ಕಾಂಪ್ರೆಷನ್, ಎದೆ ಸಂಕೋಚನಗಳು ಅಂತ ಹೇಳ್ತೀವಿ. ಅಂದರೆ ಎದೆನ ಪ್ರೆಸ್ ಮಾಡೋದು, ಆಮೇಲೆ ಕೃತಕ ಉಸಿರು ಕೊಡೋದು. ಸೊ ದೀಸ್ 2 ಸ್ಟೆಪ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಈ 2 ಸ್ಟೆಪ್ಸ್ ಭಾಳ ಇಂಪಾರ್ಟೆಂಟು. ಎಸ್ಪೆಷಲಿ ಚೆಸ್ಟ್ ಕಾಂಪ್ರೆಷನ್ ಅಂತ ಏನು ಹೇಳ್ತೀವಲ್ಲ, ಎದೆ ಸಂಕೋಚನಗಳು ಅಂತ ಹೇಳ್ತೀವಲ್ಲ, ಅದು ಆ ವ್ಯಕ್ತಿಗೆ ಯಾರು ಅವನಿಗೆ ಹೃದಯ ಸ್ತಂಭನ ಆಗಿರುತ್ತೆ, ಹೃದಯ ಕೆಲಸ ಮಾಡ್ತಿರಲ್ಲ, ಹೃದಯ ನಿಂತ್ಕೊಂಡಿರ್ತದೆ, ಇದು ಬಹಳ ಮುಖ್ಯ. ಯಾಕೆ ಅಂತಂದರೆ ಈ ರಕ್ತ ಏನು ಹೋಗ್ಬೇಕಲ್ಲ, ಎಲ್ಲ ಕಡೆನೂ ರಕ್ತ ಹೋಗಬೇಕು ಅಂತ ನಾನು ಹೇಳ್ತಾ ಇದ್ದೆ. ಸೊ ಹೃದಯ ನಿಂತಾಗ ರಕ್ತ ಹೋಗ್ತಿರಲ್ಲ. ಈಗ ನಾವು ಆ ಹೃದಯನ ಒತ್ತದಾಗ ಏನಾಗುತ್ತೆ ಅಂತಂದರೆ, ಒತ್ತದು ಬಿಡೋದು ಮಾಡಿದಾಗ ಏನಾಗುತ್ತೆ ಅಂತಂದರೆ ಆ ರಕ್ತ ಚಲನವಲ್ಲೇ ಹೋಗುತ್ತೆ, ಮುಂದೆ ಹೋಗುತ್ತೆ, ಆ ರಕ್ತನಾಳಗಳಲ್ಲಿ ಮುಂದೆ ಹೋಗುತ್ತೆ, ಬೇರೆ ಬೇರೆ ಆರ್ಗನ್ಸ್ಗೂ ಚೆನ್ನಾಗಿ ಸಪ್ಲೈ ಆಗುತ್ತೆ ಅನ್ನೋದು ಕಾರ್ಡಿಯಾಕ್ ಚೆಸ್ಟ್ ಕಂಪ್ರೆಷನ್ದ ಆಗುತ್ತೆ. ಓಕೆ, ಸೊ ಆಮ್ಲಜನಕ ರಕ್ತವನ್ನು ನಾವು ನಮ್ಮ ಕೈಯಾರೆ ಒತ್ತುವ ಮೂಲಕ, ಆ ವ್ಯಕ್ತಿಯ ಹಾರ್ಟನ್ನ ಒತ್ತುವ ಮೂಲಕ, ಆ ಚೆಸ್ಟನ್ನು ಒತ್ತುವ ಮೂಲಕ ರಕ್ತ ಚಲನವಲನನ್ನು ನಾವು ಅದನ್ನು ಮಾಡಬೇಕು ಅಂತ CPR, ಅದೇ CPR ಅಂದರೆ. ಓಕೆ, ಸೊ CPRನ ಉಪಯುಕ್ತತೆ ಯಾಕೆ ನಾವು CPR ಮಾಡಬೇಕು? ಸೊ ದಿಸ್ ಸ್ಲೈಡ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಹೃದಯ ನಿಂತ ನಂತರ ಮೆದುಳಿಗೆ ಆಮ್ಲಜನಕವು ತಲುಪದೆ ಹೋದರೆ ಕೇವಲ 4 ರಿಂದ 5 ನಿಮಿಷದೊಳಗೆ ಮೆದುಳಿಗೆ ಶಾಶ್ವತ ಹಾನಿಯಾಗುತ್ತದೆ. ಈ 5 ನಿಮಿಷದ ಒಳಗಡೆ ಅಥವಾ ಆ ವ್ಯಕ್ತಿ ಆ ಹೃದಯ ಸ್ತಂಭನ ಆದಾಗ ನಾವು ಎಷ್ಟು ಬೇಗ ವಿತಿನ್ 1 ಮಿನಿಟ್, ಅದಕ್ಕೆ ಗೋಲ್ಡನ್ ಅವರ್ ಅಂತ ನಾವು ಕರಿತೀವಿ, ವಿತಿನ್ 1 ಮಿನಿಟ್ ನಾವು ಅದನ್ನು ರೆಕಗ್ನೈಸ್ ಮಾಡಿ, ಆ ವ್ಯಕ್ತಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅಂತ ರೆಕಗ್ನೈಸ್ ಮಾಡಿ ನಾವು ಈ ಥರ ಎದೆ ಸಂಕೋಚನಗಳನ್ನು ಶುರು ಮಾಡಿದಾಗ ಅವನು ಬದುಕುಳಿಯುವ ಸಾಧ್ಯತೆ ಜಾಸ್ತಿ ಇರುತ್ತೆ. 5-6 ನಿಮಿಷ ಕಳೆದು ಹೋಯಿತು ಅಂತಂದರೆ ಈವನ್ CPR ಮಾಡಿದ್ರೂ ಉಪಯೋಗ ಆಗಲ್ಲ. ಅದಕ್ಕೆ ಗೋಲ್ಡನ್ ಮಿನಿಟ್ ಅಂತ ನಾವು ಕರಿತೀವಿ. ತಕ್ಷಣ CPR ನೀಡಿದರೆ ಜೀವ ಉಳಿಯುವ ಸಾಧ್ಯತೆ 2 ರಿಂದ 3 ಪಟ್ಟು ಹೆಚ್ಚಾಗುತ್ತದೆ. ಆ ವ್ಯಕ್ತಿ ಈಗ ಯಾರು ಅವನಿಗೆ ಹೃದಯ ಸ್ತಂಭನ ಆಗಿರ್ತದೆ, ಅವನ ಪಕ್ಕದಲ್ಲಿರೋರೇ ದೇವರು. ಯಾರಾದ್ರೂ ಅವರಿಗೆ ನಾವು ಚೆಸ್ಟ್ ಕಂಪ್ರೆಷನ್ ಕೊಟ್ಟು CPR ಮಾಡಿದರೆ ದಟ್ ಇಸ್ ದ ಓನ್ಲಿ ಚಾನ್ಸ್. ಅದು ಒಂದು ಚಾನ್ಸ್ ಇದ್ದರೆ ಮಾತ್ರ ಅವನು ಬದುಕ್ತಾನೆ. ಯಾರು ಏನು ಮಾಡಿರಲಿಲ್ಲ ಅಂತಂದರೆ ಆ ವ್ಯಕ್ತಿ ಹೋದ ಅಂತಲೇ ಅನ್ಕೋಬೇಕು. ಸೊ ದ ಓನ್ಲಿ ಚಾನ್ಸ್ ಫಾರ್ ಹಿಮ್, ದ ಪೇಷಂಟ್, ಅವ್ರು ಯಾರ ಪೇಷಂಟ್ಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿರುತ್ತಲ್ಲ, ಯಾರು ಅವನಿಗೆ ಚೆಸ್ಟ್ ಕಂಪ್ರೆಷನ್ ಕೊಡ್ತಾರೆ, CPR ಮಾಡ್ತಾರೆ, ದಟ್ ಇಸ್ ಓನ್ಲಿ ಚಾನ್ಸ್ ಫಾರ್ ಹಿಮ್ ಟು ಸರ್ವೈವ್. ಪ್ರತಿ 1 ನಿಮಿಷದ CPR ವಿಳಂಬದಿಂದ 7 ರಿಂದ 10ರಷ್ಟು ಶೇಕಡವಾರು ಬದುಕುಳಿಯೋದು ಸಾಧ್ಯತೆ ಕಡಿಮೆ ಆಗ್ತದೆ. ಪ್ರತಿ ಒಂದು ನಿಮಿಷ ಡಿಲೇ ಆಗಿರೋದ್ರಿಂದ ಓಕೆ, ಇದನ್ನು ನಾವು ಜ್ಞಾಪಕ ಇಟ್ಕೋಬೇಕು. ಸೊ ಇದರದೆಲ್ಲ ತಾತ್ಪರ್ಯ ಏನು ಅಂತಂದರೆ, ಒಂದು ಸಲ ನಾವು ಯಾರಾದ್ರೂ ವ್ಯಕ್ತಿನ ನಾವು ನೋಡಿದಾಗ ಅವನಿಗೆ ಈ ಹೃದಯ ಸ್ತಂಭನ ಆಗಿದೆ, ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ ಅಂತ ನಾವು ತಿಳ್ಕೊಂಡ ತಕ್ಷಣ ಮೊದಲನೇ ಶುರು ಮಾಡಬೇಕಾಗಿದ್ದು ನಾವೇನು ಅಂದರೆ ಚೆಸ್ಟ್ ಕಂಪ್ರೆಷನ್. ಓಕೆ, ಸೊ ಹಾಗಾದರೆ ಈ CPR ಯಾರಿಗೆ ಅಗತ್ಯ? ನಾನು ಆವಾಗಲಿಂದಲೂ ಹೇಳ್ತಾ ಇದ್ದೀನಿ, ಈ ಯಾರಿಗೆ ಹೃದಯ ಸ್ತಂಭನ ಆಗುತ್ತೆ ಅಂತ ಯಾರಾದರೂ ವ್ಯಕ್ತಿ ಏನಾದರೂ ಆಗಿರ್ಬೋದು, ಒಬ್ಬ ಮುದುಕ ಆಗಿರ್ಬೋದು, ಅಥವಾ ಯುವ ಆಗಿರ್ಬೋದು, ಅಥವಾ ಮಕ್ಕಳಾಗಿರ್ಬೋದು, ಅಥವಾ ಹುಡುಗ ಆಗಿರ್ಬೋದು, ಯಾರಾದ್ರೂ ಆಗಿರ್ಬೋದು, ಯಾರಿಗೆ ಹೃದಯ ಸ್ತಂಭನ ಆಗಿರುತ್ತೆ, ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗಿರುತ್ತೆ ಅಂತ ಎಲ್ಲ ವ್ಯಕ್ತಿಗಳಿಗೂ ಇದು CPR ಅತ್ಯವಶ್ಯಕ. ರೈಟ್? ಸೊ ಸಾಮಾನ್ಯವಾಗಿ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ನಾವೇನು ನೋಡ್ತೀವಿ, ನಾವು ಜಾಸ್ತಿ ಅಡಲ್ಟ್ಸಲ್ಲಿ ನೋಡ್ತೀವಿ, ಅಂದರೆ ವಯಸ್ಸಾದವರಲ್ಲಿ ನೋಡ್ತೀವಿ. ಬಟ್ ಇತ್ತೀಚೆಗೆ ಈವನ್ ಯುವ ಜನರಲ್ಲೂ ನಾವು ಸಡನ್ ಕಾರ್ಡಿಯಾಕ್ ಅರೆಸ್ಟ್ನ ನೋಡ್ತಾ ಇದ್ದೀವಿ. ಸೊ ಅದು ಯುವ ಜನರಲ್ಲಿ ಯಾಕೆ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಾ ಇದೆ, ಯಾಕೆ ಜಾಸ್ತಿ ಆಗ್ತಾ ಇದೆ ಅನ್ನೋದು ಅದು ಇನ್ನೊಂದು ವಿಷಯ. ಅದಕ್ಕೆ ಇನ್ನೊಂದು ವಿಷಯಕ್ಕೆ ಬೇರೆ ಇನ್ನೊಂದು ಕಾರ್ಯಾಗಾರ ಮಾಡ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ.
ಈ ಸಾಮಾನ್ಯವಾಗಿ ಏನಾರು ಕಾರ್ಡಿಯಾಕ್ ಅಂದರೆ ಡಯಾಬಿಟಿಸ್ ಇದ್ದಿರ್ಬೋದು ಅಥವಾ ಅವರಿಗೆ ಕಾರ್ಡಿಯಾಕ್ ಪ್ರಾಬ್ಲಮ್ ಇದ್ದಿರ್ಬೋದು. ಸೊ ಅದರಿಂದ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗೋದು ಕಾಮನ್. ಆಮೇಲೆ ಯಾರಾದರೂ ರಸ್ತೆ ಸಂಚಾರ ಅಪಘಾತದಲ್ಲಿ ಮುಳುಗಿದಾಗ, ಯಾರು ನೀರಿನಲ್ಲಿ ಮುಳುಗಿದಾಗ, ನೀರಿನಿಂದ ಮುಳುಗಿದ ವ್ಯಕ್ತಿಯನ್ನು ಎತ್ತಿದಾಗ ಅವರಿಗೆ ಕಾರ್ಡಿಯಾಕ್ ಅರೆಸ್ಟ್ ಸಿಚುವೇಶನ್ ಇರ್ಬೋದು. ಎಲೆಕ್ಟ್ರಿಕ್ ಶಾಕ್ ಪೇಷಂಟ್ಸ್, ಸೊ ಇದ್ರ ಕಾರ್ಡಿಯಾಕ್ ಅರೆಸ್ಟ್ ಇರ್ಬೋದು. ನಾವು ಸಾಮಾನ್ಯವಾಗಿ ನಾವೇನು ICU ಎಲ್ಲ ನೋಡ್ತೀವಿ, ಆ ICU ಏನಾಗಿರುತ್ತೆ ಅಂತಂದರೆ ಆ ಪೇಷಂಟಿಗೆ ಏನಾಗಿರುತ್ತೆ, ಆ ಪೇಷಂಟಿಗೆ ತುಂಬ ಕಾಯಿಲೆ ಇರ್ತದೆ, ಶಾಕಲ್ಲಿರ್ತದೆ, ಅದರ BP ತುಂಬ ಕಮ್ಮಿ ಇರ್ತದೆ, ಉಸಿರಾಟಕ್ಕೆ ತೊಂದರೆ ಇರ್ತದೆ. ಅಂಥ ಪೇಷಂಟ್ಗಳಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗೋದು ಅದು ಹಾಸ್ಪಿಟಲಲ್ಲಿ ನೋಡ್ತೀವಿ. ನಾನು ಹೇಳ್ತಿರೋದು ಕಾರ್ಡಿಯಾಕ್ ಅರೆಸ್ಟು ನಾವೇನು ದಿನನಿತ್ಯ ನಾವು ಸಾಮಾನ್ಯವಾಗಿ ಹಾಸ್ಪಿಟಲಿಂದ ಹೊರಗಡೆ ಏನು ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತಲ್ಲ ಅದನ್ನು ನಾನು ಹೇಳ್ತಾ ಇದ್ದೀನಿ. ಓಕೆ. ಸೊ ಎಲ್ಲರಿಗೂ ಏನೊಂದು ಕಲ್ಪನೆ ಇದೆ ಅಂತಂದರೆ ಕಾರ್ಡಿಯಾಕ್ ಅರೆಸ್ಟು ಹಾರ್ಟ್ ಅಟ್ಯಾಕ್ ಎರಡೂ ಒಂದೇ ಅಂತ. ಆ್ಯಕ್ಚುಲಿ ಏನು ಅಂತಂದರೆ ಕಾರ್ಡಿಯಾಕ್ ಅರೆಸ್ಟೇ ಬೇರೆ, ಹಾರ್ಟ್ ಅಟ್ಯಾಕೇ ಬೇರೆ. ಕಾರ್ಡಿಯಾಕ್ ಅರೆಸ್ಟ್ ಅಂತಂದರೆ ಸಡನ್ನಾಗಿ ಕಾರ್ಡಿಯಾಕ್ ಫಂಕ್ಷನ್ ಅದು ನಿಂತ್ಕೊಂಡ್ಬಿಡೋದು, ಅದಕ್ಕೆ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತೀವಿ. ಅಂದರೆ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತದೆ, ಅಂದರೆ ಹಾರ್ಟ್ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಪಂಪ್ ಮಾಡ್ತಾ ಇರ್ತದೆ, ಸಡನ್ನಾಗಿ ನಿಂತ್ಕೊಂಡ್ಬಿಡುತ್ತೆ. ಅಥವಾ ಅದ್ರದ್ದು ಕೆಲಸ ಏನು ಮಾಡ್ತದೆ ಅಂತಂದ್ರೆ ಸ್ವಲ್ಪ ಈ ಥರ ಕೆಲಸ, ಅದು ಆ್ಯಕ್ಚುಲಿ ಹಿಂಗೆ ಕೆಲಸ ಮಾಡಬೇಕು, ಈ ಥರ ಕೆಲಸ ಮಾಡ್ತದೆ. ಅವಾಗ ಏನಾಗುತ್ತೆ ಅಂತಂದರೆ ರಕ್ತ ಚಲನವಲ್ಲೇ ಆಗಲ್ಲ. ಸೊ ಇದು ಏನಕ್ಕಾಗುತ್ತೆ ಅಂತಂದರೆ ಈ ಹಾರ್ಟ್ನಲ್ಲಿ ಎಲೆಕ್ಟ್ರಿಕಲ್ ಕಂಡಕ್ಷನ್ ಅಂತ ಹೇಳ್ತೀವಿ. ಓಕೆ, ಅದು ಎಲೆಕ್ಟ್ರಿಕಲ್ ಕಂಡಕ್ಷನ್ ಕಡಿಮೆ ಆದಾಗ ಅಥವಾ ಎಲೆಕ್ಟ್ರಿಕಲ್ ಕಂಡಕ್ಷನ್ ಸರಿ ಇಲ್ದಾಗ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ. ಬಟ್ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು ಅಂತಂದರೆ, ಹಾರ್ಟ್ ಅಟ್ಯಾಕ್ ಅಂತಂದರೆ ಈ ಹೃದಯದಲ್ಲಿ ರಕ್ತನಾಳಗಳು ಇರ್ತವೆ, ಹೃದಯಕ್ಕೆ ಸಪ್ಲೈ ಮಾಡ್ತಕ್ಕಂಥ ರಕ್ತನಾಳಗಳು. ಆ ರಕ್ತನಾಳಗಳು ಏನಾರ ಬ್ಲಾಕ್ ಆದಾಗ ಅದಕ್ಕೆ ನಾವು ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ, ಅಥವಾ ಮೆಡಿಕಲ್ ಲ್ಯಾಂಗ್ವೇಜಲ್ಲಿ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಅಂತ ಹೇಳ್ತೀವಿ. ಅಥವಾ ಆಯ್ತಾ, ಸೊ ತೀವ್ರತವಾಗಿ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಆದ್ರೂ ಕಾರ್ಡಿಯಾಕ್ ಅರೆಸ್ಟ್ ಆಗ್ಬೋದು. ಸೊ ಜನ ಏನು ತಿಳ್ಕೊಬೇಕು ಅಂತಂದರೆ ಕಾರ್ಡಿಯಾಕ್ ಅರೆಸ್ಟೇ ಬೇರೆ, ಹಾರ್ಟ್ ಅಟ್ಯಾಕೇ ಬೇರೆ. ಸೊ ಹಾರ್ಟ್ ಅಟ್ಯಾಕ್ ಆದಾಗ ಏನಾಗುತ್ತೆ ಅಂದರೆ ಜನಕ್ಕೆ, ಅಂದರೆ ಯಾರು ಹಾರ್ಟ್ ಅಟ್ಯಾಕ್ ಆಗಿದೆ ಅಂತಂದರೆ ಅವನಿಗೆ ಚೆಸ್ಟ್ ಪೇನ್ ಬರುತ್ತೆ, ಉಸಿರಾಡ್ಲಿಕ್ಕೆ ತೊಂದರೆ ಆಗುತ್ತೆ, ಅವನಿಗೆ ಒಂದು ಸ್ವಲ್ಪ ತಲೆ ಚಕ್ರ ಬರುತ್ತೆ, ಈ ಥರ ಎಲ್ಲ ಸಿಂಪ್ಟಮ್ಸ್ ಇರ್ತವೆ ಹಾರ್ಟ್ ಅಟ್ಯಾಕ್ ಆದ ವ್ಯಕ್ತಿಗೆ. ಬಟ್ ಕಾರ್ಡಿಯಾಕ್ ಅರೆಸ್ಟ್ ಆದಾಗ ಸಡನ್ನಾಗಿ ಏನು ಇರೋದಿಲ್ಲ, ಎಲ್ಲ ಚೆನ್ನಾಗಿರ್ತಾರೆ, ಸಡನ್ನಾಗಿ ಬಿದ್ದುಬಿಡ್ತಾರೆ, ಅನ್ಕಾನ್ಷಿಯಸ್ ಆಗ್ತಾರೆ, ಅವ್ರನ್ನ ಮಾತಾಡ್ಸಿದ್ರೆ ಮಾತಾಡಲ್ಲ, ಉಸಿರಾಟ ಇರೋದಿಲ್ಲ. ಸೊ ಇದು ಸಡನ್ ಕಾರ್ಡಿಯಾಕ್ ಅರೆಸ್ಟ್. ಓಕೆ. ಸೊ ನೆಕ್ಸ್ಟ್ ನಮ್ಮ ಗುರುಪ್ರಸಾದ್ ಸರ್ ಕೇಳಿದರು ಎಲ್ಲರಿಗೂ, ಸಾಮಾನ್ಯ ನಾಗರಿಕರು CPR ಕಲಿಯಬಹುದೇ? ಅವಶ್ಯವಾಗಿ. ಈ ಎಲ್ಲರೂ ಕಲಿಬೇಕಾಗಂಥ ಸ್ಕಿಲ್ಸ್ ಇದು, ಎಲ್ಲರೂ ಕಲಿಬೇಕು. ನಮ್ಮ ದೇಶದಲ್ಲಿ ಎಷ್ಟು ಜನಕ್ಕೆ ನಾವು CPRನ ನಾವು ಕಲಿಸ್ತೀವಿ, ಎಷ್ಟು ಜನನ ನಾವು ರೆಡಿ ಮಾಡ್ತೀವಿ, ಅಷ್ಟು ನಮ್ಮ ಜಾಸ್ತಿ ಜನನ ನಾವು ಬದುಕಿಸ್ಕೋಬೋದು ಅಂತ ನನ್ನ ಕಲ್ಪನೆ. ಸೊ ಬರೀ ವೈದ್ಯರಿಗೆ ಮಾತ್ರ ಸೀಮಿತವಲ್ಲ ಇದು, ಸರಿಯಾದ ತರಬೇತಿಯನ್ನು ಪಡೆದವರು ಯಾರಾದ್ರೂ ನಾವು CPR ಮಾಡಬಹುದು. ಓಕೆ. ಸೊ ಈ ಸ್ಥಿತಿಯಲ್ಲಿ ನಾವೇನು ಮಾಡಬೇಕೀಗ? ಫೋಟೋ ಹೊಡಿಬೇಕು, ಏನು ಮಾಡಬೇಕು? ಈ ಸ್ಥಿತಿಯಲ್ಲಿದ್ದಾಗ ಏನು ಮಾಡಬೇಕು? ಫೋಟೋ ಹೊಡಿಯೋದಲ್ವಲ್ಲ, ಏನು ಮಾಡಬೇಕು? CPR ಮಾಡಬೇಕು. ಓಕೆ. ಈಗ ಯಾರಾದ್ರೂ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದಂಕಲೇ ಅವನು ಪ್ರಜ್ಞೆ ತಪ್ಪಿ ಬಿದ್ದ ಅಂತ ಅನ್ಕೊಳ್ಳಿ, ಆಯ್ತಾ? ಅನ್ಕೊಳ್ಳಿ. ಈಗ ಫಸ್ಟ್ ನಾವೇನು ಮಾಡಬೇಕು, ಅವನು ನಿಜವಾಗ್ಲೂ ಅವನಿಗೆ ಹೃದಯ ಸ್ತಂಭನ ಆಗಿದೆಯಾ, ಅವನಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆಯಾ ಅಂತ ತಿಳ್ಕೊಳ್ಳೋದೇ ಮಹತ್ವದಲ್ವಾ? ದಟ್ ಇಸ್ ದ ಫಸ್ಟ್ ಸ್ಟೆಪ್ ಅಲ್ವಾ? ಅವನಿಗೆ ನಿಜವಾಗ್ಲೂ ಹೃದಯ ಸ್ತಂಭನ ಆಗಿದೆಯಾ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆಯಾ ಅಂತ ತಿಳ್ಕೊಳ್ಳೋದೇ ಫಸ್ಟ್ ಸ್ಟೆಪ್. ಎಷ್ಟೋ ಜನ ತಲೆ ತಿರುಗಿ ಸ್ವಲ್ಪ ಬಂದಿರ್ತಾರೆ, ಅಥವಾ ಯಾರಿಗಾರ ರಕ್ತ ನೋಡಿದರೆ, ಆಕ್ಸಿಡೆಂಟ್ ಆದಾಗ ರಕ್ತ ನೋಡಿದ ತಕ್ಷಣ ಅವ್ರ ತಲೆ ತಿರುಗಿ ಬೀಳ್ತಾರೆ. ಅದಕ್ಕೆ ಸಿಂಕೋಪಲ್ ಅಟ್ಯಾಕ್ಸ್ ಅಂತ ಹೇಳ್ತೀವಿ, ಆಯ್ತಾ? ಸಿಂಕೋಪಲ್ ಅಟ್ಯಾಕ್ಸ್ ಅಂತ, ಯಾರೋ ಚೆನ್ನಾಗಿ ಊಟ ಮಾಡಿರೋದಿಲ್ಲ, ಸ್ವಲ್ಪ ಹೈಪೋಗ್ಲೈಸಿಮಿ ಆಗಿರ್ತದೆ, ತಲೆ ತಿರುಗಿ ಬಂದ್ಬಿಡ್ತಾರೆ. ದಟ್ ಈಸ್ ನಾಟ್ ಕಾರ್ಡಿಯಾಕ್ ಅರೆಸ್ಟ್. ಕಾರ್ಡಿಯಾಕ್ ಅರೆಸ್ಟ್ ಅಂತಂದ್ರೆ ಯಾರಾದ್ರೂ ಒಬ್ಬ ಮನುಷ್ಯ ಈ ಥರ ಬಿದ್ದಾಗ ಅವನು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಇರ್ತಾನೆ, ಅನ್ಕಾನ್ಷಿಯಸ್, ಈ ವಿಲ್ ನಾಟ್ ಬಿ ಕಾನ್ಷಿಯಸ್. ಅವನು ಅನ್ಕಾನ್ಷಿಯಸ್ ಇದ್ದಾನೆ ಅಂತ ನೀವು ಹೇಗೆ ತಿಳ್ಕೊಬೇಕು? ಅವನ ಹತ್ರ ಹೋಗಿ ಮಾತಾಡಬೇಕು, ಭುಜ ತಟ್ಟಬೇಕು, ಹಲೋ ಹೇಗಿದ್ದೀರಾ, ನೀವು ಚೆನ್ನಾಗಿದ್ದೀರಾ, ನಾನು ಮಾತಾಡ್ತಿರೋದು ನಿಮ್ಗೆ ಗೊತ್ತಾಗ್ತಾ ಇದೆಯಾ, ನಾನು ಟಚ್ ಮಾಡ್ತಿರೋದು ಗೊತ್ತಾಗ್ತಾ ಇದೆಯಾ ಅಂತ ಕೇಳಬೇಕು ಫಸ್ಟು. ಅವ್ನು ರೆಸ್ಪಾಂಡ್ ಮಾಡ್ತಾನೆ ಅಂತ ನೋಡಬೇಕು. ಅವ್ನು ರೆಸ್ಪಾಂಡ್ ಮಾಡ್ತಾ ಇಲ್ಲ ಅಂತಂದರೆ ಅವನಿಗೆ ಪೂರ್ತಿ ಎಚ್ಚರ ತಪ್ಪಿದ್ದಾನೆ ಅಂತ ಅದರ ಅರ್ಥ. ಆವಾಗ ಏನು ಮಾಡಬೇಕು, ನಾವು ಹೇಗೆ ಅವನು ಉಸಿರಾಡ್ತಾ ಇದ್ದಾನೆ ಅನ್ನೋದು ನೋಡಬೇಕು. ಉಸಿರಾಟ ಇಲ್ಲೇ ಇಲ್ಲ ಅಂತಂದರೆ ಆ ಮನುಷ್ಯ ಕಾರ್ಡಿಯಾಕ್ ಅರೆಸ್ಟಲ್ಲಿ ಇದ್ದಾನೆ ಅಂತ, ಅಂದರೆ ಅವನಿಗೆ ಹೃದಯ ವರ್ಕ್ ಆಗ್ತಾ ಇಲ್ಲ, ಉಸಿರಾಡ್ತಾ ಇಲ್ಲ. ಅಥವಾ ಇನ್ನೊಂದು ಥರದ್ದು ಉಸಿರು ಇರುತ್ತದೆ, ಅದಕ್ಕೆ ಗ್ಯಾಸ್ಪಿಂಗ್ ಅಂತ ಹೇಳ್ತೀವಿ. ಗ್ಯಾಸ್ಪಿಂಗ್ ಅಂತಂದರೆ ಈ ಥರ ಉಸಿರಾಡ್ತಾ ಇರ್ತಾರೆ, ಅದು ಒಳ್ಳೆ ಉಸಿರಲ್ಲ. ಅದು ಆಲ್ಮೋಸ್ಟ್ ಆ ಥರ ಗ್ಯಾಸ್ಪಿಂಗ್ ಇದ್ದವ್ರಿಗೆ ಅದೇನಾಗಿರ್ತದೆ ಅಂದರೆ ಹೃದಯ ಚೆನ್ನಾಗಿ ಕೆಲಸ ಮಾಡ್ತಿಲ್ದವ್ರಿಗೆ ಆ ಥರ ಗ್ಯಾಸ್ಪಿಂಗ್ ರೆಸ್ಪಿರೇಷನ್ ಇರ್ತದೆ. ಸೊ ಈ ರೀತಿ ಉಸಿರಿದ್ದಾಗ್ಲೂ ನಾವು ಆ ವ್ಯಕ್ತಿ ಕಾರ್ಡಿಯಾಕ್ ಅರೆಸ್ಟ್ ಸ್ಥಿತಿಯಲ್ಲಿದ್ದಾನೆ ಅಂತ ನಾವು ಅನ್ಕೋಬೇಕು. ಆಮೇಲೆ ಏನು ಮಾಡ್ತೀವಿ ಅಂದರೆ ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ನಾಡಿ ನೋಡ್ತೀವಿ. ನಾಡಿ ನೋಡೋದು ಕೆಲವೊಂದು ಸಲ ಜನಸಾಮಾನ್ಯರಿಗೆ ಕಷ್ಟ ಆಗುತ್ತೆ. ಸೊ ಅದನ್ನು ನಾನೇನು ಜಾಸ್ತಿ ಅದ್ರ ಬಗ್ಗೆ ಜಾಸ್ತಿ ಒತ್ತು ಕೊಡಲ್ಲ. ಓಕೆ.
ಸೊ ಕಾನ್ಷಿಯಸ್ ಇದನ್ನೆಲ್ಲ ಅಂತ ಹೇಗೆ ತಿಳ್ಕೊಬೇಕು, ಆ ವ್ಯಕ್ತಿನ ಮಾತಾಡಿಸ್ಬೇಕು, ಅಲ್ಲಾಡಿಸ್ಬೇಕು, ಸ್ವಲ್ಪ ಈ ಥರ ಟ್ಯಾಪ್ ಮಾಡಬೇಕು, ಹೊಡಿಬೇಕು, ಕೇಳಬೇಕು, ಹೇಗಿದ್ದೀರಾ ನೀವು, ಚೆನ್ನಾಗಿದ್ದೀರಾ ಅಂತ ಎಲ್ಲ ಕೇಳಬೇಕು. ಆಮೇಲೆ ಉಸಿರಾಟ ನೋಡಬೇಕು. ಸೊ ಉಸಿರಾಟ ಇಲ್ಲ, ಈ ಥರ ಗ್ಯಾಸ್ಪಿಂಗ್ ಟೈಪ್ ಆಫ್ ರೆಸ್ಪಿರೇಷನ್ ಇತ್ತು ಅಂತಂದರೆ ಆ ವ್ಯಕ್ತಿ ಕಾರ್ಡಿಯಾಕ್ ಅರೆಸ್ಟ್ ಸ್ಥಿತಿಯಲ್ಲಿದ್ದಾನೆ, ಆ ವ್ಯಕ್ತಿಗೆ CPR ಬೇಕಾಗುತ್ತೆ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ನಾವು CPR ಶುರು ಮಾಡೋಕ್ಕಿಂತ ಮುಂಚೆ ಜೋರಾಗಿ ನಾವು ಕೂಗಬೇಕು. ಯಾರಾದರೂ ಇದ್ದರೆ ಎಲ್ಲರೂ ಬರ್ರಿ, ಯಾರೋ ಒಬ್ರು ಬಿದ್ದುಬಿಟ್ಟಿದ್ದಾರೆ, ಅವ್ರಿಗೆ ಸಹಾಯ ಬೇಕು. ನೀವು ಕೂಗ್ಲಿಲ್ಲ ಅಂದರೆ ಯಾರೂ ಬರಲ್ಲ. ಅವ್ರ ಕಡೆ ಅವ್ರ ಪಾಡಿಯವ್ರು ಹೋಗ್ತಾ ಇರ್ತಾರೆ, ಅವ್ರ ಪಾಡಿಯವ್ರು ವಾಕ್ ಮಾಡ್ತಾ ಇರ್ತಾರೆ, ಏನಾರಾಗಲಿ ಅವ್ರು ಏನು ಕೇರ್ ಮಾಡಲ್ಲ. ಈಗ ಎಲ್ಲ ಜನದ್ದು ತುಂಬ ಬ್ಯುಸಿ ಆಗಿಬಿಟ್ಟಿದಾರಲ್ಲ ಜನ. ಈಗ ಯಾರೊಬ್ರು ಪಕ್ಕದಲ್ಲಿ ಬಿದ್ದರೂ ಅವ್ರು ಏನು ಕೇರ್ ಮಾಡಲ್ಲ. ಯಾರೊಬ್ರು ಆಕ್ಸಿಡೆಂಟ್ ಆಗಿ ಬಿದ್ದಿರ್ತಾರೆ, ಅಲ್ಲೇ ರೋಡ್ ಮೇಲೆ ಇರ್ತಾರೆ ಅವರು ಪಾಪ. ಎಲ್ಲ ಕಾರ್ಗಳು ಎಲ್ಲ ಹೋಗ್ತವೆ, ಯಾರೊಬ್ರು ನಿಲ್ಲಿಸಲ್ಲ, ಯಾರೊಬ್ರು ಇದು ಮಾಡಲ್ಲ. ಸೊ ನಮಗೆ ಯಾರಾದ್ರೂ ನಾವು ಯಾರೊಬ್ಬರು ವ್ಯಕ್ತಿ ಈ ಥರ ಅನ್ಕಾನ್ಷಿಯಸ್ ಆಗಿ ಬಿದ್ದಿದ್ದಾರೆ ಅಂತಂದರೆ ನಾವು ಮೊದಲನೇ ಮಾಡಬೇಕಾಗಿದ್ದೇನು ಅಂತಂದರೆ ನಾವು ಸಹಾಯಕ್ಕಾಗಿ ಕೂಗಬೇಕು, ಜನರನ್ನು ಸೇರಿಸ್ಬೇಕು, ರೈಟ್. ಆಮೇಲೆ ಇತ್ತೀಚಿನ ಮೊಬೈಲ್, ಸೊ ಈಗೇನು ಅವರು ಫೋಟೋ ಹೊಡ್ಕೊಂಡಿರಲ್ಲ, ನಾನು ತೋರಿಸಿದೆ ಚಿತ್ರದಲ್ಲಿ ಫೋಟೋ ಹೊಡ್ಕೊಂಡಿದ್ರಲ್ಲ, ಆ ಫೋಟೋ ಹೊಡ್ಕೊಳ್ಳೋದು ಬಿಟ್ಟು ಈ ಥರ ನಂಬರ್ಗಳಿಗೆ ನಾವು ಡಯಲ್ ಮಾಡಿದಾಗ 108ಗೆ ಕಾಲ್ ಮಾಡಿದಾಗ ಅವರು ಏನು ತರಬೇತಿ ಹೊಂದಿರ್ತಾರಲ್ಲ, ಪ್ಯಾರಾಮೆಡಿಕಲ್ ಪರ್ಸನ್ಸ್ ಏನಿರ್ತಾರಲ್ಲ, ಯಾರು CPR ತರಬೇತಿ ಹೊಂದಿರ್ತಾರಲ್ಲ, ಅವರು ಬರ್ತಾರೆ ಆ ಜಾಗಕ್ಕೆ. ಬರ್ತಾರೆ. ಆ ಫೋನನ್ನು ಅದಕ್ಕೆ ಯೂಸ್ ಮಾಡಬೇಕೆ ಹೊರತು ಈ ಫೋಟೋ ಹೊಡೆಯೋದಕ್ಕಲ್ಲ. ಆಮೇಲೆ ಇನ್ನೊಂದೇನೆಂದರೆ ಆಟೋಮೇಟೆಡ್ ಎಕ್ಸ್ಟರ್ನಲ್ ಡಿಫಿಬ್ರಿಲೇಟರ್ ಅಂತ ಹೇಳ್ತೀವಿ. ಇದು ಎಸ್ಪೆಷಲಿ ಅಡಲ್ಟ್ಸ್, ಅಂದರೆ ಯಾರಿಗೆ ವಯಸ್ಕರಾದವ್ರಿಗೆ ಈ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆಗಿರುತ್ತಲ್ಲ, ಇದೇನೊಂದು ಈ ಉಪಕರಣ ಇದೆಯಲ್ಲ, ಆಟೋಮೇಟೆಡ್ ಎಕ್ಸ್ಟರ್ನಲ್ ಡಿಫಿಬ್ರಿಲೇಟರ್ ಅಂತ, ಅದು ಭಾಳ ಉಪಯುಕ್ತ. ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಈಗ ನೆಕ್ಸ್ಟ್ ಮುಂದೆ ಹೋಗೋಣ. ಓಕೆ, ಸೊ ಫಸ್ಟು ನಾವು ಕೂಗಬೇಕಾಗತ್ತೆ. ಆಮೇಲೆ ನಾವು ಫೋನ್ ಮಾಡಿ ನಮಗೆ ಸಹಾಯ ಕೊಡಲಿಕ್ಕೆ ನಾವು 108 ಅಥವಾ ಯಾರಾದ್ರೂ ಡಾಕ್ಟರ್ಸ್ಗಳಿತ್ತು ಅಂದರೆ, ಹಾಸ್ಪಿಟಲ್ಸ್ ಇತ್ತು ಅಂತಂದರೆ ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಬರ್ಲಿಕ್ಕೆ ಹೇಳ್ಬೋದು. ನೆಕ್ಸ್ಟು, ಈಗ ಯಾರಾದರೂ ಒಬ್ಬರು ಈಗ ಸರ್ ಹೇಳಿದಾಗ ಯಾರಾದರೂ ಒಬ್ಬರು ಏನೋ ಬೆಂಕಿ ಅಪಘಾತದಲ್ಲೋ ಅಥವಾ ಎಲ್ಲೋ ಒಬ್ಬರಿಗೆ ಅನ್ಕಾನ್ಷಿಯಸ್ ಆಗಿ ಬಿದ್ದಿದ್ರು. ಓಕೆ, ಸೊ ನಾವೇನು ಮಾಡ್ತೀವಿ, ನಮ್ಮ ಇದರಲ್ಲಿ ನಮಗೆ CPR ಗೊತ್ತಿದೆಯಪ್ಪ, ನಾವು ಸಡನ್ನಾಗಿ ಹೋಗಿ CPR ಮಾಡೋಣ ಅಂತಂದರೆ ಅಲ್ಲೇ ಪಕ್ಕದಲ್ಲೇ ಬೆಂಕಿ ಇರ್ತದೆ. ನಾವು ಲಕ್ಷ್ಯ ಕೊಡಲಿಲ್ಲ ಅಂದ್ರೆ ನಮಗೂ ಬೆಂಕಿ ಎತ್ತುತ್ತದೆ. ಅಲ್ಲಿ ಅವನು ವ್ಯಕ್ತಿ ಬಿದ್ದಿರ್ತಾನಲ್ಲ, ಅವನು ಕಾರ್ಡಿಯಾಕ್ ಸ್ತಂಭನಾಗಿ ಬಿದ್ದಿರ್ತಾನಲ್ಲ, ಅವನಿಗೂ ಇಂಜುರೀಸ್ ಆಗೋ ಚಾನ್ಸಸ್ ಇರ್ತದೆ. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಈ ರೀತಿ ಎಲ್ಲ ಸನ್ನಿವೇಶಗಳಿದ್ದಾಗ, ಎಸ್ಪೆಷಲಿ ನೋಡಿರಿ, ಕಾರ್ ಆಕ್ಸಿಡೆಂಟ್ ಇದೆ, ಪಕ್ಕದಲ್ಲೇ ರೋಡೇ ಇದೆ, ಇಲ್ಲೆಲ್ಲ ಕಾರ್ಗಳೆಲ್ಲ ಓಡಾಡ್ತಿರ್ತವೆ. ಇಲ್ಲಿ ನೋಡ್ರಿ, ಬೆಂಕಿ ಹತ್ರ ತುಂಬ ಹತ್ತಿರ ಇದ್ದಾನೆ. ಸೊ ಇಲ್ಲಿ ನಾವು ಕೊಡ್ಲಿಕ್ಕಾಗಲ್ಲ, ಯಾಕೆಂದರೆ ಶಾಖ ಇರುತ್ತದೆ, ಬೆಂಕಿ ತಾಗ್ಬೋದು ನಮಗೆ. ಇಲ್ಲಿ ಈ ನೀರಲ್ಲಿ ಮುಳುಗ್ತಾ ಇರ್ತಾನೆ, ಇವನ್ನ ನೀರಿಂದ ಹೊರಗಡೆ ತರಬೇಕು, ಹೊರಗಡೆ ತಂದು ಮಲಗಿಸ್ಬೇಕು. ಆಮೇಲೆ ಇಲ್ಲಿ ನೋಡಿ, ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಿದೆ, ಅಲ್ಲಿ ಪಕ್ಕದಲ್ಲೇ ಬಿದ್ದಿದ್ದಾನೆ, ನಾವಲ್ಲೇ ಕೊಡ್ಲಿಕ್ಕೆ ಬರಲ್ಲ, ಆಯಿತಾ. ಸೊ ಸೀನ್ ಸೇಫ್ಟಿ ಇಸ್ ಇಂಪಾರ್ಟೆಂಟ್ ಫಾರ್ ದಿ ಪ್ರೊವೈಡರ್ಸ್. ಯಾರು ನಾವು ಪ್ರೊವೈಡ್ ಮಾಡ್ತೀವಲ್ಲ ಅವ್ರಿಗೂ ಇಂಪಾರ್ಟೆಂಟ್, ಯಾಕಂದರೆ ನಾವು ಸೇಫ್ ಆಗಿರ್ಬೇಕು. ನಾವು ಸೇಫ್ ಆಗಿದ್ದರೆ ಮಾತ್ರ ನಮಗೆ ಚೆನ್ನಾಗಿ CPR ಕೊಡಲಿಕ್ಕೆ ಅನುಕೂಲ ಆಗ್ತದೆ ಅಲ್ವಾ. ಸೊ ಈ ರೀತಿ ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ, CPR ವಿಧಾನ, ಯಾವ ರೀತಿ ನಾವು CPR ಕೊಡಬೇಕು. ಓಕೆ, ಸೊ ಇದನ್ನು ನೀವು ಜ್ಞಾಪಕ ಇಟ್ಕೋಬೇಕು. CAB, ಇಂಗ್ಲೀಷ್ನಲ್ಲಿ CAB ಅಂತಂದರೆ ಚೆಸ್ಟ್ ಕಂಪ್ರೆಷನ್ ಅಂತಂದರೆ ಎದೆ ಸಂಕೋಚನಗಳು, ಆಮೇಲೆ ಏರ್ವೇ ಬ್ರೀದಿಂಗ್. ಓಕೆ, ಸೊ ಇದನ್ನು ನಾವು ಜ್ಞಾಪಕ ಇಟ್ಕೋಬೇಕು. ಸೊ ಇದನ್ನು ನಾವು ಎದೆ ಸಂಕೋಚನಗಳನ್ನ ಅಂತ ಹೇಳ್ತೀವಿ. ಎದೆ ಚೆಸ್ಟ್ ಕಂಪ್ರೆಷನ್ ಕೊಡೋದು. ಓಕೆ, ಇದನ್ನು ನಾವು ಯಾವ ವ್ಯಕ್ತಿಗೆ ಉಸಿರಾಡ್ತಾ ಇರಲ್ವೋ ವಿ ಗಿವ್ ಸಪೋರ್ಟ್, ಬ್ರೀದಿಂಗ್. ಓಕೆ, ಇದು ಎದೆ ಸಂಕೋಚನಗಳು ಹೇಗೆ ಕೊಡಬೇಕು, ಇದು ಬಹಳ ಇಂಪಾರ್ಟೆಂಟ್. ಎದೆ ಸಂಕೋಚನಗಳು ಹೆಂಗೆ ಕೊಡಬೇಕು ಅಂತ, ಈ ವ್ಯಕ್ತಿನ ಏನು ಮಾಡಬೇಕು ಅಂತಂದರೆ, ಒಂದು ಗಟ್ಟಿಯಾದ ನೆಲದ ಮೇಲೆ ಮಲಗಿಸ್ಬೇಕು. ಗಟ್ಟಿಯಾದ ನೆಲದ ಮೇಲೆ ಮಲಗಿಸಿದ ಮೇಲೆ ನಮ್ಮ 2 ಕೈಗಳಿದಾವಲ್ಲ, ಈ 2 ಕೈಗಳಿಂದ ನಾವು ಎದೆ ಸಂಕೋಚನಗಳನ್ನ ಕೊಡಬೇಕು. ಈ 2 ಕೈಗಳನ್ನ ನಾವು ಎಲ್ಲಿಡಬೇಕು ಅಂತಂದರೆ, ಈ ಎದೆ ಮಧ್ಯಭಾಗದಲ್ಲಿ ನಮ್ಮ 2 ಕೈಗಳನ್ನ ಇಟ್ಟು ನಾವು ಚೆಸ್ಟ್ ಕಂಪ್ರೆಷನ್, ಎದೆ ಸಂಕೋಚನ ಕೊಡಬೇಕು, ಆಯ್ತಾ. ಸೊ ಎದೆ ಸಂಕೋಚನಗಳು ಎಷ್ಟು ಬಾರಿ ಕೊಡಬೇಕು ನಾವು, 1 ನಿಮಿಷಕ್ಕೆ ಅಟ್ಲೀಸ್ಟ್ 100 ಬಾರಿ, 100ರಿಂದ 120 ಬಾರಿ ನಾವು ಎದೆ ಸಂಕೋಚನಗಳನ್ನ ಕೊಡಬೇಕಾಗ್ತದೆ. ಸೊ ಈ ರೀತಿ ನಾವು ಎದೆ ಸಂಕೋಚನಗಳನ್ನ ನಾವು ಎಷ್ಟು ಸಲ ಕೊಡ್ತೀವಿ ಅಂತಂದರೆ 30 ಸಲ ಕೊಡ್ತೀವಿ. ಸಾಮಾನ್ಯವಾಗಿ 30 ಸಲ ಎದೆ ಸಂಕೋಚನ ಕೊಟ್ಟು ಆದಮೇಲೆ ಇದನ್ನು ನಾವು ಅವನಿಗೆ ಉಸಿರು ಕೊಡ್ತಾ ಇದ್ದೀವಿ. ಉಸಿರು ಕೊಡಬೇಕು. ಓಕೆ, ಉಸಿರು ಕೊಡಲಿಕ್ಕೆ ಫಸ್ಟು ಇದೇನಾಗುತ್ತೆ ಅಂತಂದರೆ, ನಮ್ಮದೇನು ಮೇಲೆ ಉಸಿರಾಟ ಜಾಗ ಇರುತ್ತಲ್ಲ ಅದು ಸ್ಟ್ರೈಟ್ ಇರಬೇಕು. ಈ ಥರ ಬೆಂಡಿತ್ತು, ಈ ಥರ ತುಂಬ ಬೆಂಡಿತ್ತು ಅಂದರೆ ಉಸಿರು ಹೋಗಲ್ಲ. ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಇದು ಹೆಡ್ ಟಿಲ್ಟ್ ಆ್ಯಂಡ್ ಚಿನ್ ಲಿಫ್ಟ್ ಅಂತ ಹೇಳ್ತೀವಿ. ಈ ಥರ ಮಾಡ್ಕೊಂಡ್ಬಿಟ್ಟು ಉಸಿರು ಕೊಡಬೇಕಾಗುತ್ತೆ. ಈ ಥರ ಮಾಡ್ಕೊಂಡ್ಬಿಟ್ಟು ಬಾಯಿಂದ ಬಾಯಿಗೆ ಹಚ್ಚಿ ಉಸಿರು ಕೊಡಬೇಕಾಗುತ್ತೆ. ಇದು ಎಲ್ಲರೂ ಮಾಡ್ತಕ್ಕಂಥ ಕ್ರಿಯೆ ಅಲ್ಲ, ಇದು ಯಾರು ತರಬೇತಿ ಹೊಂದಿರ್ತಾರಲ್ಲ ಅವ್ರು ಮಾತ್ರ ಮಾಡ್ತಕ್ಕಂಥ ಕ್ರಿಯೆ.
ಯಾರು ತರಬೇತಿ ಹೊಂದಿರ್ತಾರಲ್ಲ ಅವ್ರು ಮಾಡ್ತಕ್ಕಂಥ ಕ್ರಿಯೆ. ಎಲ್ಲರಿಗೂ ಇದು ರೆಸ್ಕ್ಯೂ ಬ್ರೆತ್ಸ್ ಅಂತ ಏನು ಹೇಳ್ತೀವಿ ಅದು ಬರೋದಿಲ್ಲ, ಎಲ್ಲರಿಗೂ ಬರೋದಿಲ್ಲ. ಹಾಗಾಗಿ ತರಬೇತಿ ಮಾಡಿದವರು ಮಾತ್ರ ಇದನ್ನ ಮಾಡಬೇಕು. ಹೆಡ್ ಟಿಲ್ಟ್ ಅಂಡ್ ಚಿನ್ ಲಿಫ್ಟ್ ಮತ್ತೆ ಉಸಿರು ಕೊಡೋದು. ಆದರೆ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತಂದ್ರೆ ನಾವೇನು ಕಂಪ್ರೆಸ್ ಮಾಡ್ತೀವಲ್ಲ, ಚೆಸ್ಟ್ ಕಂಪ್ರೆಷನ್ ಮಾಡ್ತೀವಲ್ಲ, ಅದೇ ಬಹಳ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆದಾಗ ಈ ಆಮ್ಲಜನಕ ಇದ್ದಿದ್ದು ರಕ್ತ ಏನಿರುತ್ತಲ್ಲ ಇನ್ನೂ ಚೆನ್ನಾಗೇ ಇರ್ತದೆ ಆಮ್ಲಜನಕ ಬ್ಲಡ್ ಅಲ್ಲಿ. ಸೊ ಹಾಗಾಗಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಓನ್ಲಿ ಹ್ಯಾಂಡ್ಸ್ ಆನ್ CPR. ಹ್ಯಾಂಡ್ಸ್ ಆನ್ CPR ಅಂತಂದ್ರೆ ನಿಮಗೆ ಉಸಿರು ಕೊಡೋದು ಗೊತ್ತೇ ಇರಬೇಕು ಅಂತೇನಿಲ್ಲ. ಬರೀ ಚೆಸ್ಟ್ ಕಂಪ್ರೆಷನ್ ಒಂದು ಮಾಡೋದು ಚೆನ್ನಾಗಿ ಗೊತ್ತಿತ್ತು ಅಂತಂದ್ರೆ ದಟ್ ಇಟ್ಸೆಲ್ಫ್ ಈಸ್ ಮೋರ್ ದನ್ ಇನಫ್. ಅದನ್ನೇ ಎಲ್ಲರೂ ಕಲ್ತ್ಕೋಬೇಕು ನಾವು, ಹ್ಯಾಂಡ್ಸ್ ಓನ್ಲಿ CPR. ಈಗ ಇನ್ನೊಂದು ಪ್ರಶ್ನೆ ಅಂತಂದ್ರೆ, ಈಗ ಯಾರೊಬ್ರು ಬಿದ್ದಿರ್ತಾರೆ, ನಾವು CPR ಶುರು ಮಾಡಿರ್ತೀವಿ, ಚೆಸ್ಟ್ ಕಂಪ್ರೆಷನ್ ಶುರು ಮಾಡಿರ್ತೀವಿ. ನಾವು ಎಲ್ಲಿವರೆಗೂ ಕಂಟಿನ್ಯೂ ಮಾಡಬೇಕು CPR? ಎಲ್ಲಿವರೆಗೂ ಕಂಟಿನ್ಯೂ ಮಾಡಬೇಕು ಅಂತಂದ್ರೆ, ಯಾರಾದ್ರೂ ಒಬ್ಬರು ಡಾಕ್ಟರ್ ಅಥವಾ ಅದರಲ್ಲಿ CPR ಅಲ್ಲಿ ತರಬೇತಿ ಹೊಂದಿರೋರು ಯಾರೋ ಒಬ್ರು ಬರುವವರೆಗೂ ನಾವು ಜನಸಾಮಾನ್ಯರು ನಾವೇನು CPR ಕಲ್ತಿರ್ತೀವಲ್ಲ ನಾವು ಅದನ್ನ ಕಂಟಿನ್ಯೂ ಮಾಡಬೇಕಾಗತ್ತೆ. ಯಾರಾದರೂ ಅದ್ರ ಬಗ್ಗೆ ಟ್ರೈನಿಂಗ್ ಮಾಡಿರೋರು ಬಂದರೆ, 108 ಆಂಬ್ಯುಲೆನ್ಸ್ನವ್ರು ಯಾರು ಒಬ್ರು ಬಂತಂದ್ರೆ, ಹೆಲ್ತ್ ಕೇರ್ ಅಫಿಷಿಯಲ್ಸ್ ಯಾರು ಬಂತು ಅಂತಂದ್ರೆ ಅವ್ರು ಬರೋವರೆಗೂ ನಾವು ಕಂಟಿನ್ಯೂ ಮಾಡಬೇಕು. ಅಥವಾ ಆ ಪೇಷಂಟು ಹಾಸ್ಪಿಟ್ಲ್ ಹೋಗಿ ಸೇರೋವರೆಗೂ ನಾವು ಈ ಥರ CPRನ ಕಂಟಿನ್ಯೂ ಮಾಡಬೇಕಾಗತ್ತೆ, ನಾವು ನಿಲ್ಲಿಸಬಾರ್ದು. ಓಕೆ. ಸೊ ಇನ್ನೂ ಹೇಳಲಿಕ್ಕೆ ಏನಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಫ್ಯಾಮಿಲಿ ಫಸ್ಟ್, ಕುಟುಂಬವೇ ಮೊದಲು. ಸೊ ನಿಮ್ಮ ಕುಟುಂಬದವರೆಲ್ಲರೂ ಚೆನ್ನಾಗಿರ್ಬೇಕು ಅಂತಂದ್ರೆ ನೀವು CPR ತಿಳಿದಿದ್ರೆ ಅವರು ಸುರಕ್ಷಿತರು, ಅವರಿಗೆ CPR ತಿಳಿದಿದ್ದರೆ ನೀವು ಸುರಕ್ಷಿತರು. ಸೊ ನಮ್ಮ ಕರ್ತವ್ಯ ಏನು ಅಂತಂದ್ರೆ, ನಾವು ಕಲಿಯೋದಲ್ದೇ CPR ಕಲಿಯೋದಲ್ದೇ ನಮ್ಮ ಕುಟುಂಬದವರೆಲ್ಲರಿಗೂ ನಾವು ಕಲಿತಿದ್ರೆ, ಈಗ ಅಕಸ್ಮಾತ್ ನಮಗೇನಾದ್ರೂ ಆಯಿತು ಅಂತಂದ್ರೆ ನಾವು ಬದುಕುಳಿಯೋ ಚಾನ್ಸಸ್ ಯಾವಾಗ ಜಾಸ್ತಿ ಇರುತ್ತೆ ಅಂದ್ರೆ, ನಮ್ಮ ಜೊತೆಗೆ ಯಾರು ಒಬ್ಬರು ಇದ್ದವರು ನಾವು CPR ಕೊಟ್ಟರೆ ನಾವು ಬದುಕುಳಿಯೋ ಚಾನ್ಸಸ್ ಜಾಸ್ತಿ ಇರ್ತದೆ. ಅಥವಾ ನಮಗೆ ಯಾರು ಭಾಳ ಬೇಕಾದವ್ರು ಏನಾದ್ರೂ ಈ ಥರ ಸಡನ್ ಕಾರ್ಡಿಯಾಕ್ ಅರೆಸ್ಟ್ ಆದಾಗ ನಾವು ಅದನ್ನು ತಿಳ್ಕೊಂಡು ಅವ್ರಿಗೆ CPR ಕೊಟ್ಟರೆ ಅವ್ರು ಬದುಕುಳಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಜೀವ ಮತ್ತು ಸಾವಿನ ಮಧ್ಯದ ಕ್ಷಣಗಳಲ್ಲಿ ನಮ್ಮ ಎರಡು ಕೈಗಳು ಭರವಸೆ ನೀಡಬಲ್ಲವು. ಓಕೆ. ಸೊ ಎಲ್ಲರೂ ಅಭ್ಯಾಸ ಮಾಡಿ ತರಬೇತಿ ಪಡೆಯಿರಿ ಅಂತ ನಾನೆಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ದೇಶ ಕಂಡ ಅತ್ಯುನ್ನತ ಒಳ್ಳೆ ರಾಷ್ಟ್ರಪತಿ ಅಂತಂದರೆ ಒಬ್ಬರು ಇವರು, ಡಾಕ್ಟರ್ APJ ಅಬ್ದುಲ್ ಕಲಾಂ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಗೆ ಮರಣ ಹೊಂದಿದರು ಅಂತ ತಮಗೆಲ್ಲ ಗೊತ್ತಿದೆಯಲ್ಲ. ಅವ್ರು ಯಾವುದೋ ಒಂದು ಯೂನಿವರ್ಸಿಟಿಯಲ್ಲಿ ಒಂದು ಟಾಕ್ ಕೊಡ್ತಾ ಇದ್ರು. ಅವರು ಟಾಕ್ ಕೊಡ್ತಾ ಇರ್ಬೇಕಾದ್ರೆ ಅವ್ರು ಇದ್ದಕ್ಕಿದ್ದಂಕಲೇ ಅವರಿಗೆ ಕಾರ್ಡಿಯಾಕ್ ಅರೆಸ್ಟ್ ಆಯ್ತು. ಬಟ್ ವಿಪರ್ಯಾಸ ಅಂತಂದ್ರೆ ಏನು ಅಂತಂದ್ರೆ, ಅವರಿಗೂ ಸಹ ರಾಷ್ಟ್ರಪತಿ ಆದವರು ಅವರಿಗೂ ಸಹ ಬೈ ಸ್ಟ್ಯಾಂಡರ್ಡ್ CPR ಅವ್ರ ಪಕ್ಕದಲ್ಲಿ ಯಾರಿದ್ರಲ್ಲೋ ಅವರು CPR ಕೊಡಲಿಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತಿರಲಿಲ್ಲ ಯಾವ ಥರ CPR, ಅವ್ರ ಪಕ್ಕದಲ್ಲಿ ಇದ್ದವರಿಗೆ CPR ಕೊಡೋಕೆ ಗೊತ್ತಿರಲಿಲ್ಲ. ಸೊ ಪ್ರಾಬಬಲಿ CPR ಕೊಡೋರು ಯಾರೊಬ್ರು ಅಲ್ಲಿ ಇದ್ದಿದ್ರು ಅಂತಂದ್ರೆ, CPR ಕೊಟ್ಟರೆ ಗೊತ್ತಿಲ್ಲ ನಮಗೆ ಅಬ್ದುಲ್ ಕಲಾಂ ನಮ್ಮ ಜೊತೆ ಇರ್ತಿರ್ಬೋದು. ಓಕೆ. ಸೊ ಈ ರೀತಿ CPR ತಾವೆಲ್ಲರೂ ಕಲಿಬೇಕು ಅಂತ ನಮ್ಮೆಲ್ಲರ ಇಚ್ಛೆ. ಸೊ CPR ಕಲಿಯೋಕ್ಕೆ ತಮಗೇನಾದ್ರು ಅನಿಸಿಕೆ ಇತ್ತು ಅಂತಂದರೆ, ಈ ಒಂದು ಕೇಂದ್ರಗಳಲ್ಲಿ ನಾವು CPR ಟ್ರೈನಿಂಗ್ನ ನಾವು ಮಾಡ್ತೀವಿ. ಇವತ್ತೇನು ತಿಳ್ಕೊಂಡಿರಿ ಅಂತಂದರೆ ಒಂದು ಅರಿವು ಅಷ್ಟೇ, ಈ CPR ಹೆಂಗೆ ಮಾಡ್ಬೋದು ಅನ್ನೋದು ಒಂದು ಅರಿವು. ಬಟ್ ನೀವು CPR ಟ್ರೈನಿಂಗ್ ಮಾಡಬೇಕು, ಯು ವಾಂಟ್ ಟು BLS ಟ್ರೈನರ್ ಆಗಬೇಕು, ನಾವು ಜನನ ಬದುಕಿಸ್ಬೇಕು, ನಾವು ಚೆನ್ನಾಗಿ ಕಲಿಬೇಕು ಅಂತ ಏನಾರು ನಿಮ್ಮ ಮನಸ್ಸಲ್ಲಿತ್ತು ಅಂತಂದರೆ, ನೀವು ಒಂದು 2 3 ತಾಸದ ಕೋರ್ಸ್ನ ನೀವು ಅಟೆಂಡ್ ಮಾಡಿದರೆ ನಿಮಗೊಂದು ಸರ್ಟಿಫಿಕೇಟ್ ಕೊಡ್ತೀವಿ. ಅಂದರೆ ಇವನು BLS ಪರಿಣಿತಿ ಹೊಂದಿದ ಯುವಕ, ಇವನು BLS ಪರಿಣಿತಿ ಹೊಂದಿದ ವ್ಯಕ್ತಿ ಅಂತ ಒಂದು ಸರ್ಟಿಫಿಕೇಟ್ ಕೊಡ್ತೀವಿ. ಆ ಸರ್ಟಿಫಿಕೇಟ್ ಇಟ್ಕೊಂಡು ಇದನ್ನೆಲ್ಲ ಕಲಿತು, ಸ್ಕಿಲ್ ಎಲ್ಲ ಕಲಿತು ಯಾರಿಗೆ ಅತಿ ಅವಶ್ಯಕ ಇರುತ್ತೋ ಅಂಥವ್ರಿಗೆಲ್ಲರೂ ನೀವು ಹೆಲ್ಪ್ ಮಾಡ್ಬೋದು ಅಂತ ನನ್ನ ಅನಿಸಿಕೆ. ಸೊ ನಮ್ಮ ಬಾಪೂಜಿ ಮಕ್ಕಳ ಆಸ್ಪತ್ರೆ ಮತ್ತು ಆರೋಗ್ಯ ಸಂಸ್ಥೆ CPR ಟ್ರೈನಿಂಗ್ ಸೆಂಟರ್. ಸೊ ಇಲ್ಲಿ ನಾವು ಟ್ರೈನಿಂಗ್ ಕೊಡ್ತೀವಿ. ತುಂಬ ಜನ ನರ್ಸಸ್ಗಳಿಗೆ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ, ಕೆಲವರು ಸ್ಕೂಲ್ ಟೀಚರ್ಸ್ಗೆ ನಾವು ಟ್ರೈನಿಂಗ್ ಕೊಟ್ಟಿದ್ದೀವಿ, ಕೆಲವರಿಗೆ ಪೊಲೀಸ್ ಸಿಬ್ಬಂದಿಗೆ ಟ್ರೈನಿಂಗ್ ಕೊಡ್ತೀವಿ. ಇನ್ನೂ ನನ್ನ ಮಾಧ್ಯಮ ಮಿತ್ರರು ಇದ್ದಾರೆ, ಅವ್ರಿಗೆ ನಾನು ಕೇಳ್ಕೊಳೋದೇನು ಅಂತಂದರೆ, ಸೊ ನೀವು ನಮಗೆ ಅಟ್ಲೀಸ್ಟ್ ಒಂದು 2 ರಿಂದ 3 ತಾಸು ನೀವು ನಮಗೆ ಟೈಮ್ ಕೊಟ್ಟರೆ ನೀವು ಎಲ್ಲರೂ ಇದನ್ನು ನೀವು ಕಲಿಬೋದು. ಇದನ್ನು ಕಲಿತು ತುಂಬ ಜನಕ್ಕೆ ನೀವು ಜೀವ ಉಳಿಸ್ಬೋದು ಅಂತ ನನ್ನೊಂದು ಅನಿಸಿಕೆ. ಸೊ ಮಾಧ್ಯಮ ಮಂತ್ರಿಗಳಿಗೆಲ್ಲ ಒಂದು ಇನ್ವಿಟೇಷನ್ ಕೊಡ್ತಾ ಇದ್ದೀವಿ, ಈ ಥರ CPR ಕಲಿಬೋದು ಅಂತ ಹೇಳಿ. ನಾವು CPR ಹೇಳ್ಕೊಡ್ತೀವಿ, ನೀವು ಬಂದು ಕಲಿಬೋದು. ಸೊ ಇಷ್ಟು ಹೇಳಿ ನನ್ನ ಈ ಮಾತುಗಳನ್ನ ಮುಗಿಸ್ತೀನಿ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳು. ಅದಕ್ಕಿಂತ ಮುಂಚೆ ನಾನು ತೋರಿಸ್ತೀನಿ ಯಾವ ಥರ ನಾವು
ಚೆಸ್ಟ್ ಕಂಪ್ರೆಷನ್ ಕೊಡಬೇಕು ಅಂತ ಅಲ್ಲಿ ಹಿಂದ್ಗಡೆ ಪೋಷಕರು ಯಾರು ಕುತ್ಕೊಂಡಿತ್ತು ಅಂತಂದ್ರೆ ಒಂದಿಬ್ರು ಯಾರು ಬರ್ಬೋದು, ಯಾರು ನಾವು ನೋಡ್ಕೋಬೋದು ಯಾವ ಥರ ಕೊಡ್ತೀರಿ ಅಂತ. ನೀವು ಕೊಡ್ಬೋದು ಹಿಂದ್ಗಡೆ ಯಾರು ಇದ್ರೆ. ಬನ್ನಿ ಬನ್ನಿ. ನಾನು ಮೊದಲು ತೋರಿಸಿದ್ದೆ ಆಯ್ತಾ, ಹೋಗ್ತಾ ಇರ್ತೀರಾ, ಪಾರ್ಕಲ್ಲಿ ಹೋಗ್ತಾ ಇರ್ತೀರಾ, ಪಾರ್ಕಲ್ಲಿ ಹೋಗ್ತಾ ಈ ವ್ಯಕ್ತಿ ಬಿದ್ದಾಗ ನಾವು ಏನು ಮಾಡಬೇಕು ಅಂತಂದ್ರೆ ಅಕ್ಕಪಕ್ಕ ನೋಡ್ಬೇಕು, ಎಲ್ಲ ಸೇಫ್ಟಿ ಇದೆಯಾ, ಜಾಗ ಸೇಫ್ಟಿ ಇದೆಯಾ, ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತಂದ್ರೆ ಅವ್ರ ಪಕ್ಕ ಬಂದು ಈ ಕಡೆ ಕುತ್ಕೊಂಡು, ಹಲೋ ಯಜಮಾನ್ರೆ ಆರಾಮಿದ್ದೀರಾ, ಕಂಡ್ಬಿಡಿ ಮಾತಾಡಿ ಅಂತ ಮಾತಾಡ್ಬೇಕು ಆಯ್ತಾ. ಅವರು ಮಾತಾಡಲಿಲ್ಲ, ಅವ್ರಿಗೆ ರೆಸ್ಪಾನ್ಸ್ ಮಾಡಿಲ್ಲ ಅಂತ ಅವ್ರು ಉಸಿರಾಡ್ತಾ ಇದ್ದಾರೆ ಅಂತ ಒಂದು 2 ಸೆಕೆಂಡ್ ಅಥವಾ 3 ಸೆಕೆಂಡ್ನಲ್ಲಿ ನೋಡ್ಬೇಕು. ಅವ್ರು ಉಸಿರಾಡ್ತಾ ಇದ್ದಿಲ್ಲ ಅಂತಂದ್ರೆ ಮೊದಲು ನಾವು ಮಾಡಬೇಕಾಗಿದೆ ಚೆಸ್ಟ್. ನಾವೇನು ಮಾಡಬೇಕು ಅಂದ್ರೆ ನಮ್ಮ ಕೈನ ಏನು ಮಾಡಬೇಕು ಅಂತಂದರೆ ಫಸ್ಟ್ ಎದೆ ಮಧ್ಯ 2 ರೂಪ ಲೈನ್ ಅಂತ ಹೇಳ್ತೀವಿ, ಎದೆ ಮಧ್ಯ ನಾವು ಇಟ್ಕೋಬೇಕಿದ್ದ ನಮ್ಮ ಈ ಕೈ ಮೇಲೆ ಇನ್ನೊಂದು ಕೈ ಮೇಲೆ ಈ ರೀತಿ ಒಂದು ಸ್ವಲ್ಪ ಎತ್ಕೊಂಡು ಆಮೇಲೆ ಚೆಸ್ಟ್ ಕಂಪ್ರೆಷನ್ ಮಾಡಬೇಕು. ನೋಡಿ ನನ್ನ ಕೈ ಹೇಗಿದೆ, ನನ್ನ ಕೈ ತುಂಬ ಸ್ಟ್ರೈಟ್ ಇದೆ. ಇದೇನು ಮೊಣಕೈ ಇದೆಯಲ್ಲ, ಮೊಣಕೈ ಬೆಂಡ್ ಆಗಿಲ್ಲ ಆಯ್ತಾ. ಮೊಣಕೈ ಯಾವಾಗಲೂ ಬೆಂಡ್ ಆಗಬಾರ್ದು, ಈ ಥರ ಸ್ಟ್ರೈಟ್ ಇರುತ್ತೆ. ನಾವು ಏನೇ ಪ್ರೆಷರ್ ಹಾಕಿದ್ರು ನಾವೇನು ಪ್ರೆಷರ್ ಚೆಸ್ಟ್ ಕಂಪ್ರೆಷನ್ ಪ್ರೆಷರ್ ಹಾಕ್ತೀವಲ್ಲ ಅದು ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಶಕ್ತಿ, ಕೈಗಳಿಂದ ಶಕ್ತಿ ಬರಲ್ಲ, ಇಲ್ಲಿಂದ ಚೆನ್ನಾಗಿ ಶಕ್ತಿ ಬರುತ್ತೆ. ನಮ್ಮದು ಹೋಲ್ ಬಾಡಿ ಅಪ್ಪರ್ ಬಾಡಿ ಏನಿದೆಯಲ್ಲ ಅದರಿಂದ ಶಕ್ತಿ ಬಂದರೆ ಚೆಸ್ಟ್ ಕಂಪ್ರೆಷನ್ ಚೆನ್ನಾಗುತ್ತೆ. 12, 13, 14, 15, 16, 17, 18, 19, 20, 21, 22, 23, 24, 25, 26, 27, 28, 29, 30. ಈ ರೀತಿ ಬರುತ್ತೆ ಆಯ್ತಾ. ಬನ್ನಿ ಹಲೋ ಯಜಮಾನ್ರೆ, ಹಲೋ ಯಜಮಾನ್ರೆ, ಹೇಳ್ರಿ, ಹಲೋ ಯಜಮಾನ್ರೆ. One, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21, 23, 24, 25, 26, 27, 28, 29, 30. ಚೆಸ್ಟ್ ಕಂಪ್ರೆಷನ್ ಬಹಳ ಇಂಪಾರ್ಟೆಂಟ್. ಕರೆಕ್ಟಾಗಿ ಮಾಡೋದು ಗೊತ್ತಿರಬೇಕು, ಎಲ್ಲರಿಗೂ ಗೊತ್ತಿರಬೇಕು. ಈ ಚೆಸ್ಟ್ ಕಂಪ್ರೆಷನ್ ಕರೆಕ್ಟಾಗಿ ಮಾಡೋದು ಗೊತ್ತಿತ್ತು ಅಂತಂದ್ರೆ ಅಟ್ಲೀಸ್ಟ್ ರಕ್ತ ಚಲನೆ ನಾವು ಮುಂದೆ ತಗೊಂಡೋಗ್ಬೇಕು ಅಂತ ಅನ್ಕೊಂಡಿರ್ತೀವಲ್ಲ, ನಾವು ಚೆನ್ನಾಗಿ ಮಾಡಿದ್ರು ಬರೀ 30% ರಕ್ತ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ಹಾಗಾಗಿ ನಾವು ರಕ್ತ ಚಲನೆ ಚೆನ್ನಾಗಿ ಮಾಡಬೇಕು ಅಂದಾಗ ನಾವು ಟೆಕ್ನಿಕ್ನ ಚೆನ್ನಾಗಿ ಕಲಿತೀವಿ. ಈಗ ಕೆಲವೊಂದು ರಾಂಗ್ ಟೆಕ್ನಿಕ್ಸ್ ಇರ್ತವೆ, ಅಂದ್ರೆ ಯಾವ ರೀತಿ ನಾವು ಮಾಡಬಾರ್ದು ಅಂತ ನಾನು ತೋರಿಸ್ಕೊಡ್ತೀನಿ. ಕರೆಕ್ಟಾಗಿ ಮಾಡಬೇಕು ಅಂದ್ರೆ ಈ ಥರ ಮಾಡಬೇಕು. ಈ ಥರ ಇಟ್ಬಿಟ್ಟು ನಮ್ಮ ಹೋಲ್ ಬಾಡಿ ಪೇಷಂಟ್ ಮೇಲಿರಬೇಕು. ನಮ್ಗೆ ಫೋರ್ಸ್ ಏನಿರುತ್ತಲ್ಲ, ಫೋರ್ಸ್ ಈ ಭುಜದ ಮೇಲಿಂದ ಬರ್ತದೆ. ಈ ರೀತಿ ನಾವು ಮಾಡಬೇಕು. ನೀವು ಕುತ್ಕೊಂಡು ಈ ರೀತಿ ಮಾಡಬಾರ್ದು. ಆಮೇಲೆ ಈ ರೀತಿ ಮಾಡಬಾರ್ದು. ಆಮೇಲೆ ಮಸಾಜ್ ಮಾಡಬಾರ್ದು, ಈ ರೀತಿ ಮಸಾಜ್ ಮಾಡಬೇಕು. ಸೊ ಇವೆಲ್ಲ ತಪ್ಪು ಆಯ್ತಾ. ಮಾಡಬೇಕು ಅಂತ ಕರೆಕ್ಟಾಗಿ ಈ ರೀತಿ ಮಾಡಿ.
4, 5, 6, 7, 8, 9, 10. 1, 2, 3, 4, 5, 6, 7, 8, 9, 10. 1, 2, 3, 4, 5, 6, 7, 8, 9, 10. ಯಾರಿಗಾದ್ರೂ ಇದು ಈ ರೀತಿ ತರಬೇತಿ ಏನಾದರೂ ಬೇಕಿತ್ತು ಅಂದರೆ ಒಂದು ಸರ್ಟಿಫೈಡ್, ನಾನು ಆಗಲೇ ಹೇಳಿದಾಗೆ ಒಂದು ಸರ್ಟಿಫೈಡ್ ಕೋರ್ಸ್ ಇರ್ತದೆ. ಎಸ್ಪೆಷಲಿ ನರ್ಸಸ್ಗಳಿಗೆ ನಾನೇನು ಹೇಳ್ತೀನಿ ಅಂತಂದರೆ ಎಲ್ಲರೂ, ಆಲ್ ಆಫ್ ಯು ಎಲ್ಲರೂ ತಾವು BLS ಟ್ರೈನ್ಡ್ ಆಗಿರಬೇಕು. ಇಟ್ ಈಸ್ ವೆರಿ ಎಸೆನ್ಷಿಯಲ್, BLS ಟ್ರೈನ್ಡ್ ಆಗಿರಬೇಕು ಅಂತ. ಸೊ ಐ ಇನ್ವೈಟ್ ದ ನರ್ಸಿಂಗ್ ಫ್ಯಾಕಲ್ಟಿ ಯಾರು ಇತ್ತು ಅಂತಂದರೆ ತಮ್ಮ ನರ್ಸಿಂಗ್ ಸ್ಟೂಡೆಂಟ್ಸ್ನ ಸೊ ಈ ರೀತಿ ಒಂದು ಸರ್ಟಿಫೈಡ್ ಕೋರ್ಸ್ನ ಮಾಡಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ನಾವೀಗೇನು ಎದೆ ಸಂಕೋಚನಗಳನ್ನ ಕೊಡ್ತೀವಲ್ಲ, ನಾವು ಈಗ ಆ ವ್ಯಕ್ತಿ ಇರ್ಬೋದು, ಆ ವ್ಯಕ್ತಿ ಒಂದು 40 kg ಇರ್ಬೋದು, ಹೌದಾ? ಅವ್ರ ಪ್ರಶ್ನೆ ಒಂದು 40 kg ಇರ್ಬೋದು ಆ ವ್ಯಕ್ತಿ. ಅವು ಯಾರು CPR ಕೊಡೋರು ಯಾರು ಇರ್ತಾರಲ್ಲ ಅವ್ನು 80 kg ಇರ್ಬೋದು, ಹೌದಾ? ಇಂಥ ವ್ಯಕ್ತಿಗಳು ಏನಾದ್ರೂ CPR ಕೊಟ್ಟರೆ, ನಾವು ಎದೆ ಸಂಕೋಚನ ಕೊಟ್ಟರೆ ಆ ವ್ಯಕ್ತಿಗೆ ಏನಾದ್ರೂ ಇಂಜುರಿ ಆಗೋ ಚಾನ್ಸಸ್ ಇರುತ್ತಾ ಅಂತ ನಿಮ್ಮ ಪ್ರಶ್ನೆ ಅಲ್ವಾ? ಸೊ ಅದು ಆ್ಯಕ್ಚುಲಿ ನಾವೇನು ಎಷ್ಟೇ ಜನ ಅವನು ಬಲಿಷ್ಠನಾಗಿರ್ಬೋದು, ಅವನು ಏನು ಚೆಸ್ಟ್ ಕಂಪ್ರೆಷನ್ ಏನು ಕೊಡ್ತಾನಲ್ಲ, ಅದು ಆ್ಯಕ್ಚುಲಿ ಅವ್ನು ಏನು ಫೋರ್ಸಸ್ ಏನಿರುತ್ತಲ್ಲ ಅದು ಆಲ್ಮೋಸ್ಟ್ ಹಾಫ್ ಇರ್ತದೆ ಅಥವಾ 40% ಫೋರ್ಸ್ ಇರ್ತದೆ ಅಷ್ಟೇ. ಅದೇನು ಇಂಪಾರ್ಟೆಂಟ್ ಅಂದರೆ ನೀವು ಫೋರ್ಸ್ ಕೊಡೋದಕ್ಕಿಂತ ಏನು ಇಂಪಾರ್ಟೆಂಟ್ ಅಂತಂದರೆ ಟೆಕ್ನಿಕ್ ಏನಿರುತ್ತಲ್ಲ ಅದು ಭಾಳ ಇಂಪಾರ್ಟೆಂಟ್. ನೀವು ರಾಂಗ್ ಟೆಕ್ನಿಕಲ್ ಕೊಟ್ಟರೆ ಆ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಈ ರಿಬ್ ಫ್ರ್ಯಾಕ್ಚರು, ಬೇರೆ ಇಂಟರ್ನಲ್ ಆರ್ಗನ್ ಇಂಜುರೀಸು ಭಾಳ ಕಾಮನ್. ಅಂದರೆ ನಾವು ಕರೆಕ್ಟ್ ಪ್ರಕಾರ ಕೊಡಬೇಕು. ನಾನು ಏನು ಹೇಳ್ಕೊಟ್ಟೆ, ಆ ಕೈನ ಕ್ಲೀನಾಗಿ ಇಟ್ಕೋಬೇಕು, ಕೈ ಎದೆ ಮಧ್ಯದಲ್ಲಿರಬೇಕು, ಈ ಎಲ್ಬೋಸ್ ಸ್ಟ್ರೈಟ್ ಇರಬೇಕು, ನಾವೇನು ಪುಷ್ ಮಾಡ್ತೀವಲ್ಲ ಆ ಪುಷ್ ಮಾಡ್ತಿರೋದು ಇದರಲ್ಲಿ ಬರಬೇಕು ಅಂತ. ಆಮೇಲೆ ಇನ್ನೊಂದೇನು ಅಂತಂದರೆ ನಾವು ಎಷ್ಟು ಒಳಗಡೆ ಪುಷ್ ಮಾಡಬೇಕು ಅಂತಂದರೆ ಒಂದು 5 ಸೆಂಟಿಮೀಟ್ರ್ ಅಷ್ಟು ಪುಷ್ ಮಾಡಬೇಕು. ಅದು ಇವಾಗಲೇ ನಿಮಗೆ ಗೊತ್ತಾಗೋದಿಲ್ಲ, ನೀವು ಮಾಡ್ತಾ ಹೋದಾಗೆ ಗೊತ್ತಾಗ್ತದೆ. 2.5 ಇಂಚು ಅಥವಾ 5 ಸೆಂಟಿಮೀಟರ್ ಅಷ್ಟು ಒಳಗಡೆ ಹೋಗ್ಬೇಕು ನಾವು ಪುಷ್ ಮಾಡಿದ್ದು. ನಾವು ಪುಷ್ ಮಾಡಿದ್ಮೇಲೆ ಏನು ಮಾಡಬೇಕು ಅಂತಂದರೆ ಅದು ಈವನ್ ನಾವು ಕೈನ ಸ್ವಲ್ಪ ಸಡ್ಲ ಮಾಡಬೇಕು. ಅದು ಯಾಕೆ ಅಂತಂದರೆ ನಾವು ಪುಷ್ ಮಾಡಿದಾಗ ಏನಾಗುತ್ತೆ, ಆ ರಕ್ತ ಹೃದಯದೊಳಗಿದ್ದ ರಕ್ತ ಮತ್ತೇನಾಗುತ್ತೆ, ಆ ರಕ್ತ ನಾಳುಗಳಲ್ಲೇ ಹೋಗ್ತದೆ. ನಾವು ಹಂಗೆ ಪುಷ್ ಮಾಡಿ ಹೆಂಗೆ ಇಟ್ಕೊಂಡಿತ್ತು ಅಂತಂದರೆ, ಆ ಚೆಸ್ಟ್ ನಾವು ಕಂಪ್ರೆಷನ್ ಮಾಡಿ ಹಂಗೆ ಇಟ್ಕೊಂಡಿದ್ವಿ ಅಂತಂದರೆ ಆ ರಕ್ತ ಮತ್ತೆ ಬಂದು ಸೇರಲ್ಲ, ಹೃದಯಕ್ಕೆ ಸೇರಲ್ಲ. ಅದಕ್ಕೆ ಏನು ಮಾಡಬೇಕು ಅಂತಂದರೆ ಇದು ರಿಲೀಸ್ ಅಂತ ಹೇಳ್ತೀವಿ. ಓಕೆ, ಸೊ ನಾವು ಚೆಸ್ಟ್ ಕಂಪ್ರೆಷನ್ ಮಾಡ್ತಾ ಇರ್ಬೇಕಾದ್ರೆ ಒಂದು 3-4 ಇಂಪಾರ್ಟೆಂಟ್ ಸ್ಟೆಪ್ಸ್ ಇದಾವೆ. ಒಂದು, ನಾವು ರೇಟ್ ಎಷ್ಟು ನಾವು ಕೊಡ್ತಿದ್ದೀವಿ ಅನ್ನೋದು ರೇಟ್. ಅದು ಎಷ್ಟು ರೇಟಲ್ಲಿ ಕೊಡಬೇಕು? 100 to 120 per minute. ಅಂದರೆ 1 ನಿಮಿಷಕ್ಕೆ 100ರಿಂದ 120 ಬಾರಿ ನಾವು ಇದನ್ನು ಪ್ರೆಸ್ ಮಾಡಬೇಕು. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನಂತಂದರೆ ಡೆಪ್ತ್ ಎಷ್ಟಿರಬೇಕು ಅಂತಂದರೆ 5 ಸೆಂಟಿಮೀಟರ್ಸ್ಗಿನ ಜಾಸ್ತಿ ಡೆಪ್ತ್ ಹೋಗಬಾರ್ದು, ಅಥವಾ 2.5 ಇಂಚಸ್ಗಿನ ಜಾಸ್ತಿ ಡೆಪ್ತ್ ಹೋಗಬಾರ್ದು. ದಟ್ ಇಸ್ ಡೆಪ್ತ್ ಆಫ್ ದಿ ಕಂಪ್ರೆಷನ್. ಇನ್ನೊಂದೇನು ಅಂತಂದರೆ ರಿಲೀಸ್, ಚೆಸ್ಟ್ ರಿಕಾಯಿಲ್ ಅಂತ ಹೇಳ್ತೀವಿ. ಓಕೆ, ನಾವು ಪ್ರೆಸ್ ಮಾಡಿದ ತಕ್ಷಣ ಹಂಗೆ ಇಟ್ಕೊಂಡು ಒತ್ತಿ ಇಡಬಾರ್ದು, ಸ್ವಲ್ಪ ಲೂಸ್ ಬಿಡಬೇಕು. ಅಂದರೆ ಆ ಚೆಸ್ಟ್ ನಾವೇನು ಒತ್ತಿರ್ತೀವಲ್ಲ ಅದು ಮತ್ತೆ ಮೇಲೆ ಬರಬೇಕು. ಅದಕ್ಕೆ ಚೆಸ್ಟ್ ರಿಕಾಯಿಲ್ ಅಂತ ಹೇಳ್ತೀವಿ, ಅದು ಇಂಪಾರ್ಟೆಂಟ್. ಆ ಚೆಸ್ಟ್ ರಿಕಾಯಿಲ್ ಆದಾಗ ಮಾತ್ರ ಮತ್ತೆ ರಕ್ತ ತುಂಬಿಕೊಡ್ಲಿಕ್ಕೆ ಸಾಧ್ಯತೆ ಇರ್ತದೆ. ಇನ್ನೊಂದು ಇಂಪಾರ್ಟೆಂಟ್ ಸ್ಟೆಪ್ ಏನು ಅಂತಂದರೆ ಇಂಟ್ರಪ್ಷನ್ಸ್. ದೇರ್ ಶುಡ್ ನಾಟ್ ಬಿ ಎನಿ ಇಂಟ್ರಪ್ಷನ್ಸ್. ಮಿನಿಮೈಸ್ ಇಂಟ್ರಪ್ಷನ್ಸ್. ಯಾವತ್ತೂ ನೀವು ನನ್ನ ಕೈ ಸೋತೋಯ್ತು ನಾನು ಮಾಡಲ್ಲ ಬಿಟ್ಬಿಟ್ಟೆ ಅಂತ ಮಾಡಬೇಡಿ. ಯಾರಾದ್ರೂ ಒಬ್ರು ಸಹಾಯ ಬರೋವರೆಗೂ ನಾವು ಅದನ್ನು ಮಾಡ್ತಾನೆ ಇರಬೇಕು. ಯಾಕೆ ಅಂತಂದರೆ ಈಗ ನಾವು ಚೆಸ್ಟ್ ಕಂಪ್ರೆಷನ್ ಏನು ಶುರು ಮಾಡಿರ್ತೀವಲ್ಲ, ಒಂದು ಸರ್ಟನ್ ಲೆವೆಲ್ ರೀಚ್ ಆಗಿರ್ತದೆ, ಬ್ಲಡ್ ಫ್ಲೋ ಆಗೋದು ಒಂದು ಸರ್ಟನ್ ಲೆವೆಲ್ ರೀಚ್ ಆಗಿರ್ತದೆ. ನಾವು ಬಿಟ್ಬಿಟ್ಟಿವಿ ಅಂತಂತಂದರೆ ಮತ್ತೆ ನಾವು ಹೊಸದಾಗಿಂದ ಪ್ರಾರಂಭ ಮಾಡೋದು, ಮತ್ತೆ ಆ ಲೆವೆಲ್ಗೆ ರೀಚ್ ಆಗಬೇಕು ಅಂತಂದರೆ ಮತ್ತೆ ಜಾಸ್ತಿ ಸ್ಟೆಪ್ಸ್ ಮಾಡಬೇಕಾಗ್ತದೆ ನಾವು. ಹಾಗಾಗಿ ನಾವು ಯಾವಾಗ ಶುರು ಮಾಡಿದ್ದೀವಲ್ಲ, ಶುರು ಮಾಡಿದ್ಮೇಲೆ ಇಂಟ್ರಪ್ಷನ್ಸ್ ಜಾಸ್ತಿ ಇರಬಾರ್ದು. ಓಕೆ, ಸೊ ನಿಮ್ಮ ಪ್ರಶ್ನೆಗೆ ಉತ್ತರ ಏನು ಅಂತಂದರೆ, ನಾವು ಕರೆಕ್ಟ್ ಟೆಕ್ನಿಕ್ನ ಕೊಟ್ಟರೆ, ಇದನ್ನು ನಾವು ಫಾಲೋ ಮಾಡಿದರೆ 5 ಸೆಂಟಿಮೀಟರ್ಸ್ 2.5 ಇಂಚಸ್ ನಾವು ಇದನ್ನು ಫಾಲೋ ಮಾಡಿದರೆ ನಾವು ರಿಬ್ ಇಂಜುರಿನ ಅಥವಾ ವ್ಯಕ್ತಿಗೆ ಆಗ್ತಕ್ಕಂಥ ಏನು ಇಂಜುರೀಸ್ ಇರ್ತವೆ, ಇಂಟರ್ನಲ್ ಆರ್ಗನ್ ಇಂಜುರಿ ಇರ್ಬೋದು ಅಥವಾ ರಿಬ್ ಫ್ರ್ಯಾಕ್ಚರ್ ಆಗಿರ್ಬೋದು, ಇವನ್ನೆಲ್ಲ ತರಬೇಕು. ಇದುವರೆಗೂ ಎಲ್ಲೋ ವೆರಿ ರೇರ್ ಇನ್ಸ್ಟೆನ್ಸಸ್ ಇಂದ CPR ಇಂದ ಯಾರಿಗಾದ್ರೂ ಜಾಸ್ತಿ ಇಂಜುರಿ ಆಗಿದೆ, ರಿಬ್ ಇಂಜುರಿ ಆಗಿದೆ ಅಂತ ಕೇಳ್ಕೊಂಡಿದ್ದೀವಿ ಅಷ್ಟೇ. ಇದು ಡಿಫಿಬ್ರಿಲೇಟರ್ ಮಷಿನ್ ಅಂತ ಹೇಳ್ತೀವಿ. ದಿಸ್ ಇಸ್ ಡಿಫಿಬ್ರಿಲೇಟರ್ ಮಷಿನ್. ನಮಗೆ ಗೊತ್ತೇ ಇರೋದಿಲ್ಲ ಡಿಫಿಬ್ರಿಲೇಟರ್ ಮಷಿನ್. ಇತ್ತೀಚೆಗೆ ಎಷ್ಟೋ ಏರ್ಪೋರ್ಟ್ಸ್ ಅಲ್ಲಿ ಈ ತರ ಡಿಫಿಬ್ರಿಲೇಟರ್ ಮಷಿನ್ ಇಟ್ಟಿರ್ತಾರೆ, ಬಸ್ ಸ್ಟ್ಯಾಂಡ್ ಅಲ್ಲಿ ಡಿಫಿಬ್ರಿಲೇಟರ್ ಮಷಿನ್ ಇಟ್ಟಿರ್ತಾರೆ, ಶಾಪಿಂಗ್ ಮಾಲ್ಸ್ ಅಲ್ಲಿ ಡಿಫಿಬ್ರಿಲೇಷನ್ ಮಷಿನ್ ಇಟ್ಟಿರ್ತಾರೆ. ಆಯ್ತಾ?
ಆಮೇಲೆ ಎಷ್ಟೋ ರೈಲ್ವೆ ಸ್ಟೇಷನಲ್ಲಿ, ಸೊ ಎಲ್ಲಿ ಜನಜಂಗುಳಿಗಳು ಜಾಸ್ತಿ ಇರ್ತದಲ್ಲ ಅಲ್ಲೆಲ್ಲ ಡಿಫಿಬ್ರಿಲೇಟರ್ ಮಷಿನ್ ಇರುತ್ತೆ, ಬಟ್ ಅದು ನಮ್ಮ ಗಮನಕ್ಕೆ ಬಂದಿರಲ್ಲ. ಸೊ ನೀವು ನೆಕ್ಸ್ಟ್ ಟೈಮ್ ಎಲ್ಲಾದರೂ ಈ ತರ ಪ್ಲೇಸಸ್ಗಳಿಗೆ ಹೋದಾಗ ಸೊ ಅದನ್ನ ನೀವು ಗಮನಿಸಬಹುದು. ಈ ತರ ಆಟೋಮ್ಯಾಟೆಡ್ ಎಕ್ಸೆಲ್ ಡಿಫಿಬ್ರಿಲೇಟರ್ ಮಷಿನ್ ಅಂತ ಇರ್ತದೆ. ಸೊ ಇದನ್ನ ಯೂಸ್ ಮಾಡೋದು ಒಂದು CPR ಒಂದು ಸ್ಟೆಪ್ ಅದು. ಈಗ ನಾನೇನು ಜಾಸ್ತಿ ಇಲ್ಲಿ ನಾನೇನು ಹೇಳಿದೆ ಅಂತಂದ್ರೆ ಹ್ಯಾಂಡ್ಸ್ ಆನ್ CPR, ಅದ್ರ ಬಗ್ಗೆ ನಾನು ಜಾಸ್ತಿ ನಿಮಗೆ ವಿವರ ಕೊಟ್ಟೆ. ಕಂಪ್ಲೀಟ್ CPR ಸೀಕ್ವೆನ್ಸ್ ನಾನು ಜಾಸ್ತಿ ವಿವರ ಕೊಟ್ಟಿಲ್ಲ, ಯಾಕೆಂದ್ರೆ ಅದು ಅದರದೇ ಆಗಿರ್ತಕ್ಕಂಥ ಸಪರೇಟ್ ಕೋರ್ಸ್ ಇರ್ತದೆ, ಅದಕ್ಕೋಸ್ಕರ ಕೊಟ್ಟಿಲ್ಲ. ಬಟ್ ಆದ್ರೂ ಅವ್ರು ಕೇಳಿದಾರೆ ಅಂತ ಇದು ಆಟೋಮ್ಯಾಟೆಡ್ ಎಕ್ಸೆಲ್ ಡಿಫಿಬ್ರಿಲೇಟರ್ ಅಂತ ಹೇಳ್ತೀವಿ. ನಾನೇನು ಹೇಳಿದೆ ಅಂತಂದ್ರೆ ಯಾರಾದ್ರೂ ಒಬ್ಬ ವ್ಯಕ್ತಿ ಈ ಎಚ್ಚರ ತಪ್ಪಿ ಬಿದ್ದಾಗ ನಾವು ಎರಡು ಕೆಲಸ ಒಂದು ಫಸ್ಟ್ ಕೆಲಸ ಏನ್ ಮಾಡ್ತೀವಿ, ಕೂಗಿ ಕರಿತೀವಿ, ಹೌದಾ, ನನಗೆ ಸಹಾಯ ಬೇಕು ಬನ್ನಿ ಅಂತ. ಅದ್ರ ಜೊತೆಗೆ ಇನ್ನೊಂದು ಏನ್ ಮಾಡ್ಬೇಕು ಅಂತಂದ್ರೆ ನಾವು ಹೇಳ್ಬೇಕು, ಡಿಫಿಬ್ರಿಲೇಟರ್ ಮಷಿನ್ ತಗೊಂಬನ್ನಿ, ಅದ್ರ ಜೊತೆಗೆ ಡಿಫಿಬ್ರಿಲೇಟರ್ ಮಷಿನ್ ತಗೊಂಬನ್ನಿ ಅಂತ ಹೇಳ್ಬೇಕು. ಆಯ್ತಾ? ಡಿಫಿಬ್ರಿಲೇಟರ್ ಮಷಿನ್ ಯೂಸ್ ಮಾಡೋದು ಬಹಳ ಸಿಂಪಲ್. ಈ ರೀತಿ ಒಂದು ಕೇಸ್ ಇರ್ತದೆ, ತೋರಿಸ್ತೀನಿ. ಇದರಲ್ಲಿ 2 ಫ್ಲಾಪ್ ಇರುತ್ತೆ ನೋಡಿ, ಇದರಲ್ಲಿ 2 ಫ್ಲಾಪ್ ಇರುತ್ತೆ. ಅದರಲ್ಲೇ ಇರ್ತದೆ ಏನ್ ಹಾಕ್ಬೇಕು ಅಂತ. ಈ ಒಂದು ಫ್ಲಾಪ್ ಏನಿದೆಯಲ್ಲ ಇದು ಇಲ್ಲಿ ಬಲಭಾಗಕ್ಕೆ ಬರಬೇಕು. ಇದಕ್ಕೆ ಕಾಲರ್ ಝೋನ್ ಅಂತ ಹೇಳ್ತೀವಿ, ಕ್ಲಾವಿಕಲ್ ಅಂತ ಕಾಲರ್ ಝೋನ್ ಅಂತ ಹೇಳ್ತೀವಲ್ಲ, ಭುಜದ ಝೋನ್ ಇರುತ್ತಲ್ಲ ಅಲ್ಲಿ ಇಂದ ನಾವು ಈ ರೀತಿ ಹಾಕ್ತೀವಿ. ಇದನ್ನೇನ್ ಮಾಡ್ಬೇಕಂದ್ರೆ ಇನ್ನೊಂದು ಲೆಫ್ಟ್ ಆಕ್ಸಿಲ್ ಅಂತೀವಿ, ಅಂದ್ರೆ ಕೆಳಗಡೆ ಭಾಗದಲ್ಲಿ ಆಕ್ಸಿಲ್ ಕೆಳಗಡೆ ಇಲ್ಲಿ ಹಾಕಿ, ಇಲ್ಲಿಗೆ ಹಾಕಿ ಈ ಮೆಷಿನ್ ಆನ್ ಮಾಡಿ. ಈ ತರ ಮೆಷಿನ್ ಆನ್ ಮಾಡ್ತಾ ಇದ್ದೀನಿ, ಈ ಮೆಷಿನ್ ಆನ್ ಆಗಿದೆ. ಈ ಮಿಷಿನ್ ಆನ್ ಮಾಡಿದ ತಕ್ಷಣ ಏನ್ ಹೇಳ್ತಾರೆ, ಮೆಷಿನರಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ ಏನ್ ಮಾಡೋದು. ಏನ್ ಹೇಳ್ತು ಅದು ನೋಡ್ತಾ ಇದೆ, ಶಾಕ್ ಅಡ್ವೈಸ್ ಆಗಿದೆ ಮಾಡಬೇಕು ಅಂತ ಹೇಳ್ತಾರೆ ಮಿಷಿನ್ ಹೇಳ್ತಾರೆ. ಈ ವ್ಯಕ್ತಿಗೆ ಶಾಕ್ ಬೇಕು ಅಂತ ಮಿಷಿನ್ ಹೇಳ್ತಾರೆ. ಅವಾಗ ನಾವೇನ್ ಮಾಡ್ಬೇಕು ಅಂತಂದ್ರೆ ಶಾಕ್ ಬಟನ್ ಅಂತ ಇರ್ತದೆ, ಇದನ್ನ ನಾವು ಪ್ರೆಸ್ ಮಾಡಬೇಕು. ಇದನ್ನ ನಾವು ಪ್ರೆಸ್ ಮಾಡಿದ್ರೆ ಶಾಕ್ ಡೆಲಿವರ್ ಆಗುತ್ತೆ. ಶಾಕ್ ಡೆಲಿವರ್ ಆಗೋದು ಹೆಂಗ್ ಗೊತ್ತಾಗುತ್ತೆ, ಆ ವ್ಯಕ್ತಿ ಏನಾಗುತ್ತೆ ಸಡನ್ಲಿ ಒಂಥರ ಕೈ ಕೊಟ್ಟ ಹಿಂದೆ ಬೆಚ್ಕೊಳ್ತಾರಲ್ಲ ಆ ಥರ ಬೆಚ್ಕೊಳ್ತಾರೆ. ಆ ಥರ ಆದಾಗ ಅವರಿಗೆ ಶಾಕ್ ಕೊಟ್ಟಿದೆ ಅಂತ. ಇದ್ರ ಕೆಲಸ ಏನು ಅಂತಂದ್ರೆ ಎವ್ರಿ 2 minutes ಇದನ್ನ ಅನಲೈಸ್ ಮಾಡ್ತೀವಿ, ಹಾರ್ಟ್ ಇದನ್ನು ಅನಲೈಸ್ ಮಾಡ್ತೀವಿ. ದಟ್ ಇಸ್ ದ ಬ್ಯೂಟಿ ಆಫ್ ದಿಸ್. ಎವ್ರಿ 2 minutes ದಿಸ್ ಮಷಿನ್ ವಿಲ್ ಅನಲೈಸ್ ದ ರಿವರ್. ಈ ಸರ್ಕಾರದವರು ಬಹಳ ಇನಿಷಿಯೇಟಿವ್ಸ್ ತಗೊಂಡಿದ್ದಾರೆ CPR ಟ್ರೈನಿಂಗ್ ಬಗ್ಗೆ. ಈಗ CPR ಟ್ರೈನಿಂಗ್ ಬಗ್ಗೆ ಕೆಲವೊಂದು ಅಂಗಸಂಸ್ಥೆಗಳು ಈ CPR ಟ್ರೈನಿಂಗ್ ಉಚಿತವಾಗಿ ಕೊಡ್ತಾ ಇದೆ, ಉಚಿತವಾಗಿ CPR ಟ್ರೈನಿಂಗ್ ಕೊಡ್ತಾ ಇದೆ. ಈ CPR ಟ್ರೈನಿಂಗ್ ಎಸ್ಪೆಷಲಿ ಇಂಪಾರ್ಟೆಂಟ್ ಏನು ಅಂತಂದರೆ ನಮ್ಮ ಜನಕ್ಕೆ ಇಂಪಾರ್ಟೆಂಟ್. ಅಂದರೆ ಯಾರು ಹೆಲ್ತ್ ಕೇರ್ ಪ್ರೊವೈಡರ್ಸ್, ಅಂದರೆ ಯಾರು ಈ ಆರೋಗ್ಯಕರ ಕೆಲಸ ಅಂದರೆ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಿರ್ತಾರಲ್ಲ ಅವರಿಗಂತೂ ಸಿಗುತ್ತೆ, ಯಾವತ್ತಾದ್ರೂ ಒಂದ್ಸಲ ಅವ್ರು ಮಾಡ್ಕೊತಾರೆ, ಅದು ಡಿಫ್ರೆಂಟ್. ಬಟ್ ಯಾರು ಆರೋಗ್ಯ ಇಲಾಖೆಯಿಂದ ಬೇರೆ ಇರ್ತಾರೆ, ಸೊ ಅವರಿಗೆಲ್ಲ ಈ ಥರ ಟ್ರೈನಿಂಗ್ ಸಿಗೋದು ಭಾಳ ಇಂಪಾರ್ಟೆಂಟು. ಸೊ ಆ ರೀತಿ ಒಂದು ಟ್ರೈನಿಂಗ್ ಸೊ ಎಲ್ಲರಿಗೂ ಸಿಗಲಿ ಅಂಥೇಳಿ ನಮ್ಮ ಸರ್ಕಾರದವರು ನಾನಾ ಥರದ್ದು ಕಾರ್ಯಕ್ರಮಗಳನ್ನ ಮಾಡ್ಕೊಂಡಿದ್ದಾರೆ. ಅದು ಸಮ್ ಇಟ್ ಹಸ್ ನಾಟ್ ಬಿಕಮ್ ವೆರಿ ಪಾಪ್ಯುಲರ್. ನಮ್ಮ ಬಾಪೂಜಿ ಮಕ್ಕಳ ಆಸ್ಪತ್ರೆಯಲ್ಲಿ ನಾವು ರೆಗ್ಯುಲರ್ ಆಗಿ ನಾವು ಟ್ರೈನಿಂಗ್ ಮಾಡ್ತೀವಿ. ಎಸ್ಪೆಷಲಿ ನಮ್ಮ ಡಾಕ್ಟರ್ಸ್ಗಳಿಗಂತೂ ನಾವು ಮಾಡಿರ್ತೀವಿ, ನಮ್ಮ ನರ್ಸಸ್ಗಳಿಗೆ ಮಾಡ್ತೀವಿ. ಸೊ ನಾನು ಆಗಲೇ ಹೇಳಿದಾಗೆ ಕೆಲವೊಂದು ನಾವು ಟೀಚರ್ಸಿಗೂ ಮಾಡಿದ್ದೀವಿ. ಸೊ ಕೆಲವರಿಗೆ ನಾವು ಇವನ್ ಪೊಲೀಸ್ ಇಲಾಖೆವರೆಗೂ ನಾವು ಕರೆಸಿ ಮಾಡಿದ್ದೀವಿ. ಆಮೇಲೆ ಇನ್ನೊಂದೇನು ಹೇಳ್ತೀವಿ ಅಂದರೆ SS ಕೇರ್ ಟ್ರಸ್ಟಿಂದನೂ ಈ ಥರ ಒಂದು ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. SS ಕೇರ್ ಟ್ರಸ್ಟ್ನವ್ರು ಏನು ಮಾಡ್ತಾರೆ ಅಂದರೆ CPR ಜೊತೆಗೆ ಫಸ್ಟ್ ಏಡನ್ನು ಹೇಳ್ಕೊಡ್ತಕ್ಕಂಥ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಯಾರಿಗಾದ್ರೂ ಕಲಿಬೇಕಿತ್ತು ಅಂತಂದರೆ ನಾವು ಯಾವಾಗಾದ್ರೂ ನಮಗೆ ಕಾಂಟ್ಯಾಕ್ಟ್ ಮಾಡ್ತು ಅಂತಂದರೆ ನಮಗೇನು ಬೇಕು ಅಂತಂದರೆ ಈಗ ಒಂದು 5-6 ಜನಕ್ಕೆ ಮಾಡಲಿಕ್ಕೆ ನಮಗೆ ಕಷ್ಟ ಆಗುತ್ತೆ. ನೀವೊಂದು ಗ್ರೂಪಲ್ಲಿ ಬಂದರೆ ಒಂದು 30 ಜನ 40 ಜನ ಗ್ರೂಪಲ್ಲಿ ಬಂತಂದರೆ ನಮಗೆ ಹೇಳ್ಕೊಡ್ಲಿಕ್ಕೆ ನಮಗೆ ಭಾಳ ಅನುಕೂಲ ಆಗ್ತದೆ ಅಂತ ನನ್ನ ಅನಿಸಿಕೆ. ಸೊ ಈ ರೀತಿ ಒಂದು ಕಾರ್ಯಾಗಾರ CPR ಕಾರ್ಯಾಗಾರ ಎಲ್ಲರಿಗೂ ಸಿಗಲಿ, ಎಲ್ಲರೂ ಈ ಥರ ಸ್ಕಿಲ್ನ ಕಲೀಲಿ ಅಂತ ನನ್ನ ಆಶಾಭಾವನೆ.